ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ಜಗದ್ಗುರುವಾಗಿದ್ದಾನೆ. ಅವನು ನಮಗೆ ಎಷ್ಟು ಸುಂದರವಾಗಿ ಹೇಳ್ಕೊಡ್ತಾ ಹೋಗ್ತಾನೆ ಅಂತ ಅಂದ್ರೆ, ಇಡೀ ಮಗುವಿಗೆ ಅಮ್ಮ ಕೈ ಹಿಡಿದು ನಡ್ಸೋ ಹಾಗೆ ಹೇಗೆ ತಿದ್ದಿ ತೀಡಿ ಅಮ್ಮ ನಮ್ಮನ್ನ ದೊಡ್ಡೋಳನ್ನಾಗಿ ಮಾಡ್ತಾರೋ, ಅದೇ ರೀತಿ ಭಗವಂತನು ನಮಗೆ ನಮ್ಮನ್ನ ಕೈ ಹಿಡಿದು ನಡೆಸ್ತಾ ಇದ್ದಾನೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಹಾಗೆ ಕ್ಷರ ಮತ್ತೆ ಅಕ್ಷರ ಅಂದ್ರೆ ಇದರಲ್ಲಿ ಎರಡು ರೀತಿಯಾದಂತಹ ಅರ್ಥ ಬರುತ್ತೆ. ಒಂದು ಕ್ಷರ ಅಂದ್ರೆ ನಾಶ ಆಗೋದು, ಅಕ್ಷರ ಅಂದ್ರೆ ನಾಶರಹಿತ. ಅವನೂ ಸಹ ನಾಶರಹಿತ. ಇನ್ನೊಂದು ಅರ್ಥದಲ್ಲಿ ಅಕ್ಷರ ಅಂದ್ರೆ ತಾಯಿ ಲಕ್ಷ್ಮೀ ದೇವಿ ಬರ್ತಾ ಹೋಗ್ತಾಳೆ ಅಂದ್ರೆ ಲಕ್ಷ್ಮಿಯೂ ಸಹ ಅಕ್ಷರಳು ಅಂದ್ರೆ ಅವಳಿಗೂ ಸಹ ನಾಶ ಇಲ್ಲ. ಅಂದ್ರೆ ಇಲ್ಲಿ ನಾವು ತಿಳ್ಕೋಬೇಕಾಗಿರೋದು ಒಂದೇ, ಲಕ್ಷ್ಮಿ ಮತ್ತು ನಾರಾಯಣರೇನಿದ್ದಾರೆ ಅವರಿಬ್ಬರೂ ಸಹ ನಾಶರಹಿತರು, ಅವರಿಬ್ಬರಿಗೆ ನಾಶ ಅನ್ನೋದೇ ಇಲ್ಲ ಅಂತ. ಹಾಗೆ ಭಗವಂತ ನನಗೆ ಏನ್ ಮಾಡಿದಾನೆ, ಏನು ಮಾಡೇ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋರಿಗೆಲ್ಲ ಎಷ್ಟು ಸುಂದರವಾಗಿ ಹೇಳ್ತಾ ಹೋದ ಅಂದ್ರೆ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ಯಂ ಚತುರ್ವಿಧಂ. 4 ವಿಧವಾದ ಆಹಾರವನ್ನ ನೀನು ಸೇವಿಸ್ತೀಯ. ಆ 4 ವಿಧವಾದ ಆಹಾರವನ್ನ ನಾನು ಜಠರಾಗ್ನಿಯಲ್ಲಿ ವೈಶ್ವಾನರ ಅನ್ನುವಂತಹ ಹೆಸರಿನಲ್ಲಿ ಕುಳಿತು ನಿನ್ನ ಆಹಾರವನ್ನ ಜೀರ್ಣ ಮಾಡಿ ನಾನು ನಿನಗೆ ಶಕ್ತಿಯನ್ನ ಕೊಡ್ತೇನೆ. ಹೇಗೆ ಹೋಮ ಹವನವನ್ನ ಮಾಡಿದಾಗ ನಮಗೆ ಅದರಿಂದ ಯಾವುದೋ ರೀತಿಯಾದಂತಹ ಫಲಗಳು ಬರ್ತಾ ಹೋಗುತ್ತೆ, ಅದೇ ರೀತಿ ನಾವು ಆಹಾರವನ್ನ ಸೇವಿಸೋದು ಸಹ ಯಾವುದೇ ರೀತಿಯಾದಂತಹ ಯಜ್ಞಕ್ಕೆ ಬೇರೆ ಅಲ್ಲ. ಅಂದ್ರೆ ಯಜ್ಞ ಬೇರೆ ಅಲ್ಲ, ಹಾಗೆ ಆಹಾರ ಸೇವಿಸುವುದು ಬೇರೆ ಅಲ್ಲ, ಎರಡೂ ಸಹ ಸಮಾನವಾಗಿದೆ. ಹಾಗಾಗಿ ನೀನು ಅದನ್ನ ಪರಿಶುದ್ಧವಾಗಿ ಆಹಾರವನ್ನ ಸ್ವೀಕಾರ ಮಾಡು. ಆಹಾರ ಸ್ವೀಕಾರ ಮಾಡ್ಬೇಕಾದ್ರೆ ನಮ್ಮಲ್ಲೂ ಹೇಳ್ತಾರೆ, ಕಣ್ಣಿಗೆ ಹೊತ್ಕೊಂಡು ಊಟ ಮಾಡಿ. ಹಾಗೇನೆ ಊಟ ಮಾಡ್ಬೇಕಾದ್ರೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಯೋಚನೆಗಳು ಬರಬಾರ್ದು. ಯಾಕೆ ಬರಬಾರ್ದು? ಯಾಕೆ ಅಂದ್ರೆ ನಾನು ಸೇವಿಸುವ ಆಹಾರದಲ್ಲಿ ಆ ಯೋಚನೆನೂ ಹೋಗ್ಬಿಟ್ರೆ ನಿನ್ನ ಜೀರ್ಣಕ್ರಿಯೆ ಹೇಗೆ ಆಗತ್ತೆ ಅಂತ. ಅದಕ್ಕೆ ನೋಡಿ, ಯಜ್ಞ ಯಾಗಾದಿಗಳನ್ನ ಮಾಡ್ಬೇಕಾದ್ರೆ, ಪೂಜೆ ಪುನಸ್ಕಾರಗಳನ್ನ ಮಾಡ್ಬೇಕಾದ್ರೆ, ಕೊನೆಗೆ ಊಟ ಮಾಡ್ಬೇಕಾದ್ರೂ ಸಹ ಒಂದೇ ಪಾಲನೆ, ಶುಚಿರ್ಭೂತರಾಗಿ ಮನಸ್ಸಿಟ್ಟು ನಾವು ಆ ಕೆಲಸವನ್ನ ಮಾಡ್ತಾ ಹೋಗ್ತೀವಿ. ಸೊ ದಟ್ ಇಲ್ಲಿ ಭಗವಂತ ನಮಗೆ ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾನೆ. ಹಾಗೆ ಹೀಗೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಸಿಕ್ಕಂತಹ ಒಂದು ವಿಡಿಯೋ ಇದು. ಬಟ್ ಇದು 100% ನಂಗೆ ನಿಜ ಅನ್ನಿಸ್ತು. ಅದಕ್ಕೆ ಇವತ್ತು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀವಿ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತೆ ಕಲಿಯುಗ ಅಂತ 4 ಯುಗಗಳಿದೆ. ಆ 4 ಯುಗಗಳಲ್ಲೂ ಸಹ ಮನುಷ್ಯನಿಗೆ ಅವನ ಆಯಸ್ಸು ಏನಾಗ್ತಾ ಹೋಗುತ್ತೆ, ಕಮ್ಮಿ ಆಗ್ತಾ ಬಂತು. ಮೊದಲು ಸತ್ಯಯುಗದಲ್ಲಿ 1 ಲಕ್ಷ ಅವರ ಆಯಸ್ಸಿದ್ರೆ ಆ ತ್ರೇತಾಯುಗದಲ್ಲಿ 10,000 ಆಯ್ತು. ಹಾಗೆ ದ್ವಾಪರ ಯುಗದಲ್ಲಿ 1,000 ಆಯ್ತು. ಹಾಗೆ ಕಲಿಯುಗದಲ್ಲಿ 100 ವರ್ಷ ಆಗ್ತಾ ಬಂತು. ಇದಕ್ಕೆಲ್ಲ ಕಾರಣ ನೋಡ್ತಾ ಬಂದ್ರೆ, ಸತ್ಯಯುಗದಲ್ಲಿ ಹಿರಣ್ಯಾಕ್ಷ ಅಥವಾ ಹಿರಣ್ಯಕಶಿಪು ಅನ್ನೋ 4 ಅಕ್ಷರದ ರಾಕ್ಷಸರಿದ್ರೆ, ತ್ರೇತಾಯುಗದಲ್ಲಿ ರಾವಣ, ಕುಂಭಕರ್ಣ ಅನ್ನೋ 3 ಅಕ್ಷರದ ರಾಕ್ಷಸರಿದ್ರು. ಅದೇ ರೀತಿ ದ್ವಾಪರ ಯುಗಕ್ಕೆ ಬಂದಾಗ ಕಂಸ ಅನ್ನುವಂತಹ 2 ಅಕ್ಷರದ ರಾಕ್ಷಸ ಇದ್ದ. ಆದ್ರೆ ಈ ಕಲಿಯುಗದಲ್ಲಿ ಹಿಂದಿನಲ್ಲಿ ಹೇಳ್ತಾ ಹೋಗ್ತಾರೆ, ಮೇ, ನಾನು, ನನ್ನದು ಅನ್ನೋ ಒಂದೇ ಅಕ್ಷರದ ರಾಕ್ಷಸ ಮೇ ಅಂತ ಹೇಳ್ತೀವಿ ಹಿಂದಿನಲ್ಲಿ, ನಾನು ಅನ್ನೋದಕ್ಕೆ. ಆ ರೀತಿ ನಾನು ಅನ್ನೋದೇ ಈ ಕಲಿಯುಗದಲ್ಲಿ ರಾಕ್ಷಸ. ಬೇರೆ ಯಾರೋ ರಾಕ್ಷಸರು ಹುಟ್ಟೋ ಇದೇ ಇಲ್ಲ, ಚಾನ್ಸೇ ಇಲ್ಲ. ಹಾಗಿದ್ರೆ ಕಲ್ಕಿ ಬಂದು ಯಾರನ್ನ ಧ್ವಂಸ ಮಾಡ್ಬೇಕಪ್ಪ ಅಂದ್ರೆ, ಈ ನಾನು ನನ್ನದು ಅನ್ನೋ ಅಹಂಕಾರ ಇರೋ ನಮ್ಮನ್ನೇ ನಾಶ ಮಾಡಬೇಕು. ಏಕೆಂದ್ರೆ ಹಿರಣ್ಯಾಕ್ಷ ಇರ್ಬೋದು, ರಾವಣ ಇರ್ಬೋದು, ಕಂಸ ಇರ್ಬೋದು, ಇವರನ್ನೆಲ್ಲ ಧ್ವಂಸ ಮಾಡೋದಿಕ್ಕೆ ಆ ಯುಗದಲ್ಲಿ ಭಗವಂತ ಅವತಾರವನ್ನ ಎತ್ತಿ ಬಂದ್ರೆ, ಈ ಕಲಿಯುಗದಲ್ಲಿ ನಾನು ನನ್ನದು ಅನ್ನೋಂತಹ ಅಹಂ ಭಾವವನ್ನ ನಾನೇ ಬೆಳೆಸ್ಕೊಂಡಿರೋದ್ರಿಂದ ನಮ್ಮನ್ನ ನಾಶ ಮಾಡೋದಿಕ್ಕೆ ಭಗವಂತ ಬರ್ಬೇಕು. ಎಲ್ಲಿಂದ ಬರಬೇಕು?
ಭಕ್ತಿ ಮಾರ್ಗದಿಂದ ಬರ್ತಾ ಹೋಗ್ಬೇಕು ವಿನಃ ಇನ್ಯಾವುದೋ ಅವತಾರದಿಂದ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂತ ಹೇಳ್ತಾ ಹೋಗ್ತಾರೆ. ನೋಡೋಣ ಇನ್ನು ನಮ್ಗೆ ಇನ್ನಷ್ಟು ಮತ್ತಷ್ಟು ಏನು ಭಗವಂತ ಹೇಳ್ತಾ ಹೋಗ್ತಾನೆ ಅಂತ. ಹಾಗೆ ಈ 15ನೇ ಅಧ್ಯಾಯಕ್ಕೆ ಬಂದಾಗ ನಾವು 15 ಶ್ಲೋಕಗಳಲ್ಲಿ ಅರ್ಥಗಳನ್ನ ತಿಳ್ಕೊಳ್ತಾ ಹೋದ್ರೆ 16 ಶ್ಲೋಕದಲ್ಲಿ ಅರ್ಥವನ್ನ ತಿಳ್ಕೊಳ್ತಾ ಹೋದ್ರೆ ಉಳಿದ 4 ಶ್ಲೋಕಗಳಲ್ಲಿ ಅಥವಾ 4ರಿಂದ 5 ಶ್ಲೋಕದಲ್ಲಿ ಕ್ರೋಢೀಕರಿಸಿದಂತಹ ಉತ್ತರವನ್ನ ಅಥವಾ ಆ ತಿಳುವಳಿಕೆಯನ್ನ ಭಗವಂತ ಕೊಡ್ತಾ ಹೋಗ್ತಾನೆ. ಅದೇ ರೀತಿ 17ನೇ ಆ 17ನೇ ಶ್ಲೋಕದಲ್ಲಿ ಯಾವ ರೀತಿಯಾದಂತಹ ಅರ್ಥವನ್ನ ಹೇಳ್ತಾ ಹೋಗ್ತಾನಪ್ಪ ಅಂದ್ರೆ, ಉತ್ತಮಃ ಅಂದ್ರೆ ಅತ್ಯುತ್ತಮನು, ಪುರುಷನು, ತು ಆದರೆ, ಅನ್ಯ ಇನ್ನೊಬ್ಬನು, ಪರಮನಾದ, ಆತ್ಮನು, ಇತಿ ಎಂದು ಉದಾವೃತ ಹೇಳಲಾಗಿದೆ. ಯಹ ಯಾರು, ಲೋಕ ವಿಶ್ವದ, ತ್ರಯಂ 3 ಭಾಗಗಳನ್ನ, ಅವಿಶ್ಯ ಪ್ರವೇಶಿಸಿ, ವಿಭರ್ತಿ ಪೋಷಿಸುತ್ತಾನೆ, ಅವ್ಯಯನಾದ ಈಶ್ವರ ಪ್ರಭುವು. ಅಂದ್ರೆ ನೋಡು ಅರ್ಜುನ, ನಾನು ಯಾಕೆ ಈ ಕ್ಷರ ಮತ್ತೆ ಅಕ್ಷರ ಪುರುಷರ ಬಗ್ಗೆ ನಿನಗೆ ಹೇಳಿದೆ ಅಂದ್ರೆ 16ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನಲ್ವಾ ಕ್ಷರ ಮತ್ತೆ ಅಕ್ಷರ ಪುರುಷರ ಬಗ್ಗೆ. ಯಾಕೆ ಹೇಳಿದೆ ಅಂದ್ರೆ, ನಾನ್ ನಿನಗೆ 3ನೇ ಪುರುಷನ ಬಗ್ಗೆ ಹೇಳ್ಬೇಕಾಗಿತ್ತು, 3ನೇ ವ್ಯಕ್ತಿ ಬಗ್ಗೆ ಹೇಳ್ಬೇಕಾಗಿತ್ತು. ಅದೇ ನಿನಗೆ ಅರ್ಥ ಆಗ್ಬೇಕು ಅಂತ ಅಂದ್ರೆ ಮೊದಲು ಇವರಿಬ್ಬರ ಬಗ್ಗೆ ಹೇಳ್ಬೇಕಾಗಿತ್ತು. ಹಾಗಾಗಿ ನಾನು 16ನೇ ಶ್ಲೋಕದಲ್ಲಿ ನಿನಗೆ ಕ್ಷರ ಮತ್ತು ಕ್ಷರ ಮತ್ತೆ ಅಕ್ಷರದ ಬಗ್ಗೆ ಹೇಳಿದೆ. ಕ್ಷರ ಅಂದ್ರೆ ನಮ್ಮೆಲ್ರಿಗೂ ಗೊತ್ತಾಯ್ತು, ಜೀವರು ಅಂದ್ರೆ ಇನ್ಕ್ಲೂಡಿಂಗ್ ಬ್ರಹ್ಮ, ನಾವೆಲ್ಲರೂ ಸಹ ಕ್ಷರರು. ಹಾಗೆ ಅಕ್ಷರ ಅಂದ್ರೆ ನಾಶರಹಿತ, ಅದರಲ್ಲಿ ಲಕ್ಷ್ಮಿ ಬರ್ತಾ ಹೋಗ್ತಾಳೆ, ಹಾಗೆ ನಾರಾಯಣನು ಸಹ ಬರ್ತಾ ಹೋಗ್ತಾನೆ. ಹಾಗೇನೆ ಇಲ್ಲಿ 3ನೇ ವ್ಯಕ್ತಿ ಬಗ್ಗೆ ನಾನು ತಿಳಿಬೇಕು ಅಂದಾಗ ನೀನು ಕ್ಷರ ಮತ್ತೆ ಅಕ್ಷರದ ಬಗ್ಗೆ ತಿಳಿಬೇಕಿತ್ತು, ಹಾಗಾಗಿ ನಾನು ತಿಳಿಸ್ದೆ. ಹಾಗಿದ್ರೆ ಏನು ಹೇಳ್ತಾ ಇದ್ದಾನಪ್ಪ ಅಂತ ಅಂದ್ರೆ, ಉತ್ತಮ ಪುರುಷ ಸ್ಥನ್ಯ ಅಂದ್ರೆ ಉತ್ತಮ ಪುರುಷನಾದರೂ ಅಂದ್ರೆ ಇವನು ಯಾರಪ್ಪ ಅಂದ್ರೆ ಅನ್ಯನಾಗಿದ್ದಾನೆ, ಅಂದ್ರೆ ಬೇರೆಯಾಗಿದ್ದಾನೆ. ನಾವೇನ್ ಅನ್ಕೊಂಡ್ಬಿಡ್ತೀವಿ, ನಾವು ಭಗವದ್ಗೀತೆ ಅಥವಾ ಭಾಗವತ ಅಥವಾ ಪುರಾಣಗಳನ್ನ ತಿಳ್ಕೊಳ್ತಾ ನಾವ್ ಅನ್ಕೊಂಡ್ಬಿಡ್ತೀವಿ ಭಗವಂತ ಎಲ್ಲೂ ಇಲ್ಲ, ಎಲ್ಲರ ಒಳಗೂ ಇದ್ದಾನೆ. ಹೌದು, ಅದರಲ್ಲಿ ಏನೂ ಡೌಟ್ ಇಲ್ಲ, ಎಲ್ಲರ ಒಳಗೆ ಇದ್ದಾನೆ. ಆದರೆ ಎಲ್ಲರ ಒಳಗೂ ಇದ್ದರೂ ಸಹ ಆತ ಭಿನ್ನವಾಗಿದ್ದಾನೆ, ಅದನ್ನ ನಾವು ಮರಿಬಾರ್ದು. ಈಗ ನನ್ನೊಳಗೆ ದೇವ್ರಿದ್ದಾನೆ ಅಂದ ತಕ್ಷಣ ನಾನು ದೇವ್ರಾಗೋದಿಕ್ಕೆ ಸಾಧ್ಯವೇ ಇಲ್ಲ. ಅಥವಾ ಇನ್ಯಾವುದೋ ವ್ಯಕ್ತಿಯಲ್ಲಿ ಭಗವಂತ ಇದ್ದಾನೆ ಅಂದ ತಕ್ಷಣ ಅವರು ದೇವ್ರಾಗೋದಿಕ್ಕೂ ಸಾಧ್ಯ ಇಲ್ಲ. ಎಲ್ಲರ ಒಳಗೂ ಎಲ್ಲಾ ವಸ್ತುಗಳಲ್ಲೂ ಭಗವಂತ ಇದ್ದರೂ ಸಹ ಭಗವಂತ ಎಲ್ಲರಿಗಿಂತ ಭಿನ್ನವಾಗಿದ್ದಾನೆ. ನಾಟ್ ಲಕ್ಷ್ಮಿನೂ ಭಗವಂತ ಅಲ್ಲ, ಅಥವಾ ಜೀವರೂ ಸಹ ಭಗವಂತ ಅಲ್ಲ, ಇವರಿಗಿಂತ ಬೇರೆಯಾದವನು. ಅದು ಯಾರಪ್ಪ ಅವನು? ಎಲ್ಲರಿಗಿಂತ ಬೇರೆ, ಜೀವರಿಗಿಂತ ಬೇರೆ, ಅಕ್ಷರಿಗಿಂತ ಬೇರೆ ಯಾರಾಗಿದ್ದಾನೆ ಅವನು? ಯಾರಾದ್ರೂ ವಿಶೇಷಣ ಅಂದ್ರೆ ಹೌದು, ಅವನು ವಿಶೇಷಣೆ. ಯಾಕೆ ಅಂತ ಅಂದ್ರೆ ಪರಮಾತ್ಮೇತ್ಯುದಾಹೃತ, ಪರಮಾತ್ಮ ಅವನು ಯಾರು? ಕ್ಷರ ಮತ್ತೆ ಅಕ್ಷರವನ್ನ ಮೀರಿ ನಿಂತವನು ಯಾರಪ್ಪ ಅಂದ್ರೆ ಎಲ್ಲರಿಗಿಂತ ಭಿನ್ನ, ಲಕ್ಷ್ಮಿಗಿಂತಲೂ ಭಿನ್ನನಾಗಿರುವವನು ಯಾರು? ಅವನೇ ಪರಮಾತ್ಮ. ನಾವು ವಿಷ್ಣು ಸಹಸ್ರನಾಮದಲ್ಲೂ ಹೇಳ್ತಾ ಹೋಗ್ತೀವಿ, ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ, ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೂಕ್ಷರ ಏವಚ ಅಲ್ವಾ. ಅಂದ್ರೆ ಅವನು ಎಲ್ಲರಿಗಿಂತ ಭಿನ್ನವಾಗಿದ್ದಾನೆ, ಅವನು ಪ್ರತಿಯೊಬ್ಬರಲ್ಲೂ ಸಹ ಇದ್ದಾನೆ, ಅವನು ಚೇತನಾಗಿದ್ದಾನೆ. ಚೇತನ ಅಂದ್ರೆ ಜ್ಞಾನ ಇರುವವನು. ಯಾರಪ್ಪ ಜ್ಞಾನ ಇರುವವನು ಅಂದ್ರೆ ಅವನೇ ನಾರಾಯಣ. ಅಂದ್ರೆ ಅವನೊಬ್ಬನೇ ಪೂರ್ಣ, ಅವನು ಬಿಟ್ಟು ಬೇರೆ ಯಾರೂ ಸಹ ಪೂರ್ಣರಿಲ್ಲ. ಅವನೊಬ್ಬನೇ ಜ್ಞಾನದ ಕಡಲು. ಅದಕ್ಕೇನೆ ಭಗವಂತ ಹೇಗಿದ್ದಾನೆ? ಜ್ಞಾನಾನಂದ ಸ್ವರೂಪ, ಜ್ಞಾನದ ಕಡಲು, ಆನಂದದ ಕಡಲು. ಅವನು ಅದೆರಡರಲ್ಲೂ ಪರಿಪೂರ್ಣನಾಗಿರೋದ್ರಿಂದ ಅವನು ಅವೆಲ್ಲವನ್ನ ಕೊಡೋದಿಕ್ಕೆ ಸಾಧ್ಯ. ಹಾಗೆ ಇದನ್ನ ನಾನು ಹೇಳ್ತಾ ಇಲ್ಲ, ನಾನೇ ನಾರಾಯಣ, ನಾನೇ ಸರ್ವೋತ್ತಮ ಅಂತ ನಾನು ಹೇಳ್ತಾ ಇಲ್ಲ ಅರ್ಜುನ, ನೀನ್ ತಪ್ಪು ತಿಳ್ಕೊಬೇಡ.
ಇದು ವೇದಗಳು ಹೇಳ್ತಾ ಇದೆ. ಯಾಕೆ ವೇದಗಳು ಹೇಳ್ತಾ ಇದೆ ಅಂದ್ರೆ, ವೇದಗಳು ನಿತ್ಯ ಸತ್ಯವಾಗಿದೆ. ನಿತ್ಯ ಸತ್ಯವಾಗಿರುವಂತಹ ವೇದಗಳು, ಆ ವೇದಗಳನ್ನೇ ಹಿಡಿದಿರುವ ಪುರಾಣಗಳು ಹಾಗೂ ಉಪನಿಷತ್ತುಗಳು ಹೇಳ್ತಾ ಇದೆ. ಹಾಗಾಗಿ ನಾನೇ ಪುರುಷೋತ್ತಮ ಪರಮಾತ್ಮನಾಗಿದ್ದೇನೆ. ನಾರಾಯಣನೇ ಪರಮಾತ್ಮನಾಗಿದ್ದಾನೆ. ಇನ್ಯಾರೂ ಪರಮಾತ್ಮ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ನಾರಾಯಣನೇ ಪರಮಾತ್ಮನಾಗ್ಬೇಕು? ಈಶ್ವರ, ಬ್ರಹ್ಮ, ಇಂದ್ರ ಅಥವಾ ಲಕ್ಷ್ಮಿ, ಬೇಕಾದಷ್ಟು ಸಾವಿರಾರು ದೇವತೆಗಳಿದಾರಲ್ವಾ, ಅವರೆಲ್ಲ ಬಿಟ್ಟು ಯಾಕಪ್ಪ ವೈ ನಾರಾಯಣ? ನೀವು ಶಿವನಿಗಿಂತಲೂ ಗ್ರೇಟ್ ಅಂತೀರಾ, ಬ್ರಹ್ಮನಿಗಿಂತಲೂ ಗ್ರೇಟ್ ಅಂತೀರಾ, ವಿಷ್ಣುಗೆ ಅಂದ್ರೆ ವಿಷ್ಣುನೇ ಗ್ರೇಟ್ ಅಂತ ನೀವ್ ಯಾಕೆ ಹೇಳ್ತೀರಾ? ಯಾಕಪ್ಪ ಈ ರೀತಿ ಹೇಳ್ತಾರೆ ಅಂತ ಅಂದ್ರೆ, ಯೋಲೋಕತ್ರಯ ಮಾವಿಷ್ಯ. ತ್ರಯ, ಮೂರು ಲೋಕಗಳು, ನಮ್ಮೆಲ್ಲರಿಗೂ ಗೊತ್ತು 14 ಲೋಕಗಳು ಅಂತ. ಆದ್ರೆ ಇಲ್ಲಿ 3 ಲೋಕಗಳು ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಅಂದ್ರೆ, ಭೂಲೋಕ ಹಾಗೂ ದೇವತೆಗಳ ಲೋಕ ಹಾಗೂ ರಾಕ್ಷಸರ ಲೋಕ. ಈ ಮೂರೂ ಲೋಕ ಅಂದ್ರೆ ಒಟ್ಟು ಸೇರಿದಾಗ ಏನಾಗುತ್ತೆ, ಇಲ್ಲಿ 3 ಲೋಕ ಅಂದ್ರೆ ನಾವಿಲ್ಲಿ 14 ಲೋಕ ಅಂತಾನೂ ತಗೋಬಹುದು. 14 ಲೋಕಗಳನ್ನು ಪ್ರವೇಶ ಮಾಡಿ, 3 ಲೋಕ ಅಂದ್ರೆ ಮೇಲಿನ ಲೋಕವನ್ನು ಆತ ಪ್ರವೇಶ ಮಾಡಿದ್ದಾನೆ, ಕೆಳಗಿನ ಲೋಕವನ್ನು ಪ್ರವೇಶ ಮಾಡಿದ್ದಾನೆ, ಈ ಭೂಮಿಯನ್ನೂ ಸಹ ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿ ಏನ್ ಮಾಡ್ತಾ ಇದ್ದಾನೆ ಅವನು? ಬಿಭರ್ತಿ, ಹೊತ್ತಿದ್ದಾನೆ. ಹೊತ್ತಿದ್ದಾನೆ ಅಂದ್ರೆ ಸುಮ್ನೆ ಹೊತ್ಕೊಂಡಿದ್ದಾನ ಅವನು? ಇಲ್ಲ, ಹೀಸ್ ನಾರಾಯಣ. ಅದಕ್ಕೋಸ್ಕರ ಅವನು ಈ 3 ಲೋಕವನ್ನ ಹೊತ್ತಿದ್ದಾನೆ. ಹೇಗೆ ಹೊತ್ತಿದ್ದಾನಪ್ಪ ಅಂದ್ರೆ, ಸೂತ್ರೇ ಮಣಿಗಣ ಇವ. ಒಂದು ಮುತ್ತಿನ ಹಾರ ಅಂತ ಹೇಳ್ಬೇಕು ಅಂದಾಗ, ಆ ಮುತ್ತಿನ ಮುತ್ತುಗಳನ್ನ ಪೋಣಿಸಿರುವ ದಾರಗಳ ಹಾಗೆ ಭಗವಂತ ಇದ್ದಾನೆ. ಅವನ್ ಕಾಣಿಸ್ಕೊಳ್ತಿಲ್ಲ. ನಮಗ್ ಅನ್ನಿಸ್ತಾ ಇದೆ ಇದು ಮುತ್ತಿನ ಹಾರ, ಪಚ್ಚೆ ಹಾರ ಅಥವಾ ಹವಳದ ಹಾರ ಅಂತ ನಮಗ್ ಅನ್ನಿಸ್ತಾ ಇದೆ. ಆದ್ರೆ ಆ ದಾರ ಅನ್ನಿಸ್ಕೋಬೇಕು ಅಂದ್ರೆ ಈ ಸೂತ್ರನೇ ಮುಖ್ಯ, ಈ ದಾರನೇ ಮುಖ್ಯ. ಈ ದಾರ ಗಟ್ಟಿಯಾಗಿದ್ರೆ ಮಾತ್ರ ಈ ಸರ ಪರ್ಫೆಕ್ಟ್ ಆಗಿರೋದಕ್ಕೆ ಸಾಧ್ಯ. ಅಪ್ಪಿ ತಪ್ಪಿ ಸೂತ್ರ ಏನಾದ್ರೂ ಕಟ್ಟಾದ್ರೆ, ದಾರ ಕಟ್ಟಾದ್ರೆ ಅದನ್ನ ಯಾರೂ ಮುತ್ತಿನ ಹಾರ ಅಂತನೋ ಅಥವಾ ಪಚ್ಚೆ ಹಾರ ಅಂತನೋ ಹವಳದ ಹಾರ ಅಂತನೋ ಕರೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಅಂದ್ರೆ, ಅದು ಸರ ಆಗಿರೋದಿಲ್ಲ ಅಲ್ವಾ? ಒಂದು ಫಾರ್ ಎಕ್ಸಾಂಪಲ್ ಒಂದು 10 rupees ಕೊಟ್ಟು ಒಂದು ಮುತ್ತಿನ ಹಾರ ತಗೊಂಡ್ಬರ್ತೀವಿ ಅಂತ ಅನ್ಕೊಳ್ಳೋಣ. ಮುತ್ತಿನ ಹಾರ ತಗೊಂಡ್ಬಂದದನ್ನ ಕಟ್ ಮಾಡ್ಬಿಟ್ರೆ ಏನಾಗೋಗುತ್ತೆ? ಮುತ್ತುಗಳಾಗತ್ತೆ ಅಷ್ಟೇನೆ. ಮುತ್ತಿನ ಹಾರ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ಮುತ್ತಿನ ಹಾರ ಆಗಬೇಕು ಅಂತ ಅಂದ್ರೆ ಅದಕ್ಕೆ ಕಾರಣಕರ್ತ ಭಗವಂತ. ಅವನೇ ಇದನ್ನೆಲ್ಲವನ್ನ ಸುಂದರವಾಗಿ ಹಿಡಿದಿಟ್ಟಿದ್ದಾನೆ. ಅವನು ಹೊತ್ಕೊಂಡಿದ್ದಾನೆ. ಅವನು ಹೊತ್ಕೊಂಡಿರೋದಷ್ಟೇ ಅಲ್ಲ, ಅವನು ಹೊತ್ಕೊಂಡಿದ್ದಾನೆ ಅಂದ್ರೆ, ಈಗ ಯಾರಿಗೋ ಒಬ್ರಿಗೆ ನಾವು ಯಾವ್ದೋ ಒಂದು ಫಂಕ್ಷನ್ಗೆ ಹೋಗ್ತೀವಿ ಅನ್ಕೊಳ್ಳೋಣ, ಏನೋ ಒಂದು ರೆಸ್ಪಾನ್ಸಿಬಲ್ ಕೊಟ್ಬಿಡ್ತಾರೆ. ಆಗ ಏನ ಮಾಡ್ತೀವಿ ನಾವು, ನಮ್ ಬ್ಯಾಗ್ ನ ಯಾರಿಗೋ ಒಬ್ರಿಗೆ ಹೇಳ್ತೀವಿ, ಇದನ್ನೊಂದ್ ಸ್ವಲ್ಪ ಇಟ್ಕೊಳ್ಳಿ ಅಂದ್ರೆ ಬರೀ ಅವ್ರು ಮೇಲಿಟ್ಕೊಂಡ್ಬಿಟ್ರೆ ಸಾಕಾ? ಇಲ್ಲ, ಅದ್ರ ಜವಾಬ್ದಾರಿ, ಸಂಪೂರ್ಣ ಜವಾಬ್ದಾರಿ ಅವ್ರದ್ದಾಗುತ್ತಲ್ವಾ? ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಮದುವೆನೋ ಏನೋ ಒಂದು ಶುಭ ಸಮಾರಂಭ ಏನೋ ನಡಿಬೇಕಾದ್ರೆ ಸ್ವಲ್ಪ ಕ್ಯಾಶ್ ಇರುವಂತದ್ದು ಅಥವಾ ಯಾರೋ ಗಿಫ್ಟ್ ಕೊಟ್ಟಿದ್ದನ್ನೆಲ್ಲ ನಾವು ಒಂದಕ್ಕೆ ಹಾಕ್ತಾ ಏನ್ ಮಾಡ್ತೀವಿ, ಯಾರೋ ಒಬ್ರು ತುಂಬಾ ಜವಾಬ್ದಾರಿ ಇರೋರಿಗೆ ಕೊಡ್ತೀವಿ. ಈ ಬ್ಯಾಗ್ ಇಟ್ಕೋ ನೀನು. ಯಾಕೆ ಕೊಡ್ತೀವಿ? ನಮಗೆ ಅವರ ಮೇಲೆ ಸಂಪೂರ್ಣ ನಂಬಿಕೆ. ಅದೇ ರೀತಿ ಈ ಜಗತ್ತನ್ನ ಆತ ಹೊತ್ತಿದ್ದಾನೆ ಅಂದ್ರೆ ಸುಮ್ನೆ ಭಾರಕ್ಕೆ ಹೊತ್ಕೊಂಡಿಲ್ಲ ಅವನು. ಇಡೀ ನಮ್ಮೆಲ್ಲರ ಜವಾಬ್ದಾರಿಯನ್ನ ಅವನು ತಗೊಂಡಿದ್ದಾನೆ. ಹೇಗೆ ತಗೊಂಡಿದ್ದಾನಪ್ಪ ಅಂತ ಅಂದ್ರೆ, ಪ್ರತಿಯೊಬ್ಬರಿಗೂ ಯಾವ ಕಾಲದಲ್ಲಿ ಏನ್ ಕೊಡ್ಬೇಕು, ಏನ್ ಕೊಡಬಾರ್ದು, ಎಷ್ಟೋ ಸಲ ಏನ್ ಬಂದ್ಬಿಡುತ್ತೆ, ನಮಗ್ ಅರಿವಿಲ್ಲದೆ ನಮಗ್ ಅಹಂಕಾರ ಬರುತ್ತೆ. ಅಹಂಕಾರ ಬಂದಾಗ ಅದನ್ನ ಹೇಗೆ ಮುರಿಬೇಕು, ಅಥವಾ ನಾವು ಸಂಪೂರ್ಣ ಶರಣಾಗ್ತೀವಿ, ಶರಣಾದಾಗ ಅವರಿಗೆ ಹೇಗೆ ಪಾಲನೆ ಮಾಡ್ಬೇಕು ನೋಡಿ. ನಾವು ಈ ಭೂಮಿಗೆ ಬರೋದಕ್ಕಿಂತ ಮುಂಚೆನೆ ಅಪ್ಪ, ಅಮ್ಮ, ಅತ್ತೆ, ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ಅಕ್ಕಪಕ್ಕದ ಮನೆಯವರು, ನಾವ್ ಎಲ್ಲಿ ಕೆಲ್ಸ ಮಾಡ್ಬೇಕು, ನಮಗೋಸ್ಕರ ಭೂಮಿ, ನಮಗೋಸ್ಕರ ಮನೆ, ನಮಗೋಸ್ಕರ ಜಾಬ್, ಪ್ರತಿಯೊಂದು ಇನ್ಕ್ಲೂಡಿಂಗ್ ಫ್ರೆಂಡ್ಸ್, ಯಾರು ಇವ್ರಿಗೆ ಆಪ್ತರಾಗಿರ್ಬೇಕು, ಯಾರು ಇವರಿಂದ ಬಿಟ್ಟು ಹೋಗ್ಬೇಕು, ಪ್ರತಿಯೊಂದನ್ನು ಸಹ ಆತ ಏನ್ ಮಾಡಿದಾನೆ, ಮೊದ್ಲೇನೆ ಪ್ಲಾನ್ ಮಾಡಿ ಇಟ್ಬಿಟ್ಟಿದಾನೆ.
ಹೇಗೆ ಅಂತ ಅಂದ್ರೆ ಉದಾಹರಣೆ, ನಮ್ಮ ಮಕ್ಳು ಎಲ್ಲೋ ಟ್ರಿಪ್ ಹೋಗ್ತಾರೆ ಅಂತ ಅಂದಾಗ ನಾವು ಮುಂಚೆನೆ ಕಾಲ್ ಮಾಡಿ ಹೋಟೆಲ್ ರೂಮ್ ಬುಕ್ ಮಾಡಿ ಅಲ್ಲೊಂದು ವ್ಯಾನ್ ಫಿಕ್ಸ್ ಮಾಡಿ, ಏನಿಲ್ಲ ಇಲ್ಲಿ ಹೋಗಿ ಅಲ್ಲಿ ಅವ್ರು ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ ಅಲ್ಲಿ ಹೋಗ್ತಾರೆ. ಹೌ ವಿ ವಿಲ್ ಪ್ಲಾನ್, ಅದಕ್ಕಿಂತ ಸುಂದರವಾಗಿ ಭಗವಂತ ನಮ್ಮ ಜೀವನವನ್ನ ಪ್ಲಾನ್ ಮಾಡಿದಾನೆ. ಯಾವಾಗ ನಮಗೇನ್ ಸಿಕ್ಕಬೇಕು? ಕೆಲವೊಮ್ಮೆ ಸಿಕ್ಕೋದಿಲ್ಲ. ಯಾಕೆ ಸಿಕ್ಕೋಲ್ಲ? ಇದಕ್ಕಿಂತ ಉತ್ತಮವಾಗಿರುವುದು ನಿನಗೆ ಸಿಕ್ಕತ್ತೆ, ನೀನ್ ಹೆದರ್ಕೋಬೇಡ ಅಲ್ವಾ? ಅಂದ್ರೆ ಇದಕ್ಕೆ ಉದಾಹರಣೆ ಸಾಕಷ್ಟು ಜನರನ್ನ ನೋಡ್ಬೋದು. ಈಗ ಉದಾಹರಣೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರನ್ನ ನೋಡಿದ್ರೆ, ಅವ್ರು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಫೇಲ್ ಆಗಿದ್ದಕ್ಕೆ ಇವತ್ತು ಅಷ್ಟು ದೊಡ್ಡ ಒಂದು ಇನ್ಫೋಸಿಸ್ ಅನ್ನೋ ಸಂಸ್ಥೆಯನ್ನ ಕಟ್ಟಿದ್ದಾರೆ. ಹಾಗೇನೆ ಇಲ್ಲಿ ಭಗವಂತ ಏನ್ ಮಾಡಿದಾನೆ, ಈ ಜಗತ್ತನ್ನ ಹೊತ್ತಿದ್ದಾನೆ. ಕೇವಲ ಜಗತ್ತನ್ನ ಹೊತ್ತಿದ್ದಾನ ಅಥವಾ ಸೂತ್ರದ ಮಣಿಯ ಹಾಗೆ ಈ ಪ್ರಪಂಚವನ್ನ ಹೊತ್ತಿದ್ದಾನ ಅಂದ್ರೆ ಇಲ್ಲ ರೀ, ಈ ದೇಹವನ್ನು ಸಹ ಹೊತ್ತಿದ್ದಾನೆ ಆತ. ನಮ್ಮೆಲ್ಲರಿಗೂ ಗೊತ್ತು ಪಂಚಭೂತಗಳಿಂದಾದ ದೇಹ ಅಂತ. ಈಗ ಮನೆ ಕಟ್ಟಬೇಕಾದ್ರೆ ಒಬ್ಬ ಮೇಸ್ತ್ರಿ, ಒಬ್ಬ ಕೆಲಸದವನಿಗೆ ಹೇಳ್ತಾನೆ, ಇಷ್ಟು ಮಣ್ಣು, ಇಷ್ಟು ಸಿಮೆಂಟು, ಅಂದ್ರೆ ಮರಳು ಮತ್ತೆ ಸಿಮೆಂಟ್ ಇಷ್ಟು ಮಿಕ್ಸ್ ಮಾಡಿ ಅದನ್ನ ಹಿಂಗೆ ಇಟ್ಕೆ ಇಟ್ಬಿಟ್ಟು ಕಟ್ಟು ಅಂತ. ಆದ್ರೆ ಭಗವಂತ ನಮ್ಮ ಪಂಚಭೂತಗಳಿಂದ ಈ ದೇಹವನ್ನ ಹೇಗ್ ಮಾಡ್ದ? ಈಗ ಮನೆ ಫುಲ್ ಫಿನಿಶ್ ಆದ್ಮೇಲೆ ಅದ್ರಲ್ಲಿ ಮಣ್ಣಾಗ್ಲಿ ಮರಳಾಗ್ಲಿ ಇಟ್ಟಿಗೆ ಆಗ್ಲಿ ಏನೂ ಕಾಣೋದಿಲ್ಲ, ನಮಗ್ ಮನೆ ಮಾತ್ರ ಕಾಣುತ್ತೆ. ಅದೇ ರೀತಿ ಪಂಚಭೂತಗಳಿಂದಾದ ಈ ದೇಹದಲ್ಲಿ ನಮಗೆ ದೇಹ ಕಾಣ್ತಾ ಇದೆ, ಚರ್ಮ ಕಾಣ್ತಿದೆ, ರಕ್ತ ಮಾಂಸ ಇದೆಲ್ಲ ನಮಗೆ ಗೊತ್ತಾಗುತ್ತೆ ವಿನಃ ಪಂಚಭೂತಗಳು ನಮಗೆ ಗೊತ್ತಾಗತ್ತಾ? ಗೊತ್ತಾಗೋದಿಲ್ಲ. ಅಂದ್ರೆ ಅಷ್ಟು ಸುಂದರವಾಗಿ ಈ ದೇಹವನ್ನು ಸಹ ಭಗವಂತ ರಚಿಸಿದ್ದಾನೆ. ಈ ದೇಹ ರಚಿಸೋದಷ್ಟೇ ಅಲ್ಲ, ನಾನು ಹೇಳಿದ್ನಲ್ಲ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ಯಂ ಚತುರ್ವಿಧಂ. ಈ ದೇಹ ರಚಿಸೋದ್ರ ಜೊತೆಗೆ ಆತ ಜಠರಾಗ್ನಿಯಲ್ಲಿ ಕುಳಿತು ನಮ್ಮ ಆಹಾರವನ್ನ ಜೀರ್ಣ ಮಾಡ್ತಾ ನಮಗೆ ಶಕ್ತಿಯನ್ನ ಕೊಡ್ತಾ. ನಾವು ತಿಂದ ಎಲ್ಲಾ ಆಹಾರವನ್ನ ಜೀರ್ಣ ಆಗತ್ತಾ? ಇಲ್ಲ. ಎಷ್ಟು ಅವನು ನಮಗೆ ಎಲ್ಲೂ ಸಹ ತೊಂದರೆ ಆಗಬಾರ್ದು ಅಂತ ಅವನು ಹೇಗೆಲ್ಲ ಮಾಡಿದ್ದಾನೆ. ಹಾಗೆ ದೇವರು ಸಹ ಆ ಮಣಿಯ ಸರದ ಹಾಗೆ, ಅಂದ್ರೆ ಆ ಮಣಿಯ ಸರದಲ್ಲಿ ಇರೋ ದಾರದ ಹಾಗೆ. ಹಾಗಾಗಿ ಅವನು ಸರ್ವೋತ್ತಮ ಅಲ್ವಾ? ಈ ಅರ್ಥಗಳನ್ನ ತಿಳ್ಕೊಳ್ತಾ ನಾವ್ ಇನ್ನೆಷ್ಟು ಸರೆಂಡರ್ ಆಗ್ಬೋದಪ್ಪ ಅವನಿಗೆ. ಯಾವ ರೀತಿ ನಿನಗೆ ಸರೆಂಡರ್ ಆಗ್ಲಿ ಅಂತ ನಾನು ಹುಡುಕಬೇಕೇ ವಿನಃ ಭಗವಂತ ನನಗೆ ಏನ್ ಮಾಡ್ದ, ನನಗಿನ್ನೂ ಇದು ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಅಂತ ವಿ ಶುಡ್ ನಾಟ್ ಕಂಪ್ಲೇಂಟ್. ಏಕೆಂದ್ರೆ ನಮ್ಮ ನೆನಪು, ಅರಿವು, ಮರವು ಪ್ರತಿಯೊಂದನ್ನು ಕೊಡೋನು ಅವನೇ ಅಲ್ವಾ? ಹಾಗಿರ್ಬೇಕಾರೆ ನೀನು ದೇವರ ಬಗ್ಗೆ ತಿಳ್ಕೊ ಅಂತ ನಮ್ಮನ್ನ ಕಳಿಸಿದಾನೆ, ಅರ್ಥ ಮಾಡ್ಕೊ ಅಂತ ಇಷ್ಟೊಂದೆಲ್ಲ ಉಪಾಯವನ್ನ ಮಾಡಿದ್ದಾನೆ ಅಂದ್ರೆ ನಾವ್ ಇನ್ನೆಷ್ಟು ಅವನಿಗೆ ಶರಣಾಗ್ಬೇಕು. ಈ ಜಗತ್ತು ನಾಶ ಆಗತ್ತೆ, ಆದ್ರೆ ಅವನು ಎಂದಿಗೂ ಸಹ ನಾಶ ಆಗೋದಿಲ್ಲ. ಅದಕ್ಕೋಸ್ಕರನೇ ಅವನು ಅವ್ಯಯ. ಈಗ ನಾವು ನೋಡ್ತಾ ಇರೋ ಪ್ರತಿಯೊಂದು ವಸ್ತುವು ಸಹ ನಾಶ ಆಗ್ಬೋದು, ಯಾವುದು ನಾಶ ಆಗಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಇನ್ಕ್ಲೂಡಿಂಗ್ ಬ್ರಹ್ಮ, ಒಂದಲ್ಲ ಒಂದು ಕಲ್ಪದ ನಂತರ ಅವನೂ ಸಹ ನಾಶ ಆಗಬಹುದು. ಆದರೆ ಅವನಲ್ಲಿ ಇರುವಂತಹ ಭಗವಂತ ಎಂದೂ ಸಹ ನಾಶ ಆಗೋದಿಲ್ಲ. ಯಾಕೆ ಅಂದ್ರೆ ಅವನು ಈಶ್ವರ. ಈಶಾ ಅಂದ್ರೆ ನಿಯಂತ್ರಕರು, ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರೋರು. ಯಾರು? ಗಣಪತಿ ಇರಬಹುದು, ಸುಬ್ರಹ್ಮಣ್ಯ ಇರಬಹುದು, ಅಥವಾ ನಮ್ಮೆಲ್ಲರಿಗೂ ಗೊತ್ತು ಅಭಿಮಾನಿ ದೇವತೆಗಳು ನಮ್ಮ ದೇಹದಲ್ಲೇ ಇದ್ದಾರೆ. ಕಣ್ಣಿಗೆ ಸೂರ್ಯ, ಕಿವಿಗೆ ಚಂದ್ರ, ಈ ರೀತಿ ಬಾಯಿಯಲ್ಲಿ ಅಗ್ನಿ, ಕಾಲಿನಲ್ಲಿ ಜಯಂತ, ಈ ರೀತಿ ಅಭಿಮಾನಿ ದೇವತೆಗಳು ಸಹ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಕಂಟ್ರೋಲ್ ಮಾಡುವಂತಹ ಎಲ್ಲ ದೇವತೆಗಳ ಒಡೆಯ ಯಾರಿದಾರಪ್ಪ ಅಂದ್ರೆ ಅವನೇ ಈಶ್ವರ. ಹಾಗಾಗಿ ಅವನು ನಾರಾಯಣನಾಗಿದ್ದಾನೆ. ಹಾಗಾಗಿ ಅವನು ಏನ್ ಮಾಡ್ತಿದ್ದಾನಪ್ಪ ಅಂತ ಅಂದ್ರೆ ಯೋಲೋಕತ್ರಯ ಮಾವೇಶ್ಯ ಬಿಭರ್ತವ್ಯಯ ಈಶ್ವರ. ಎಲ್ಲ ದೇವತೆಗಳನ್ನ, ನಮ್ಮ ದೇಹದಲ್ಲಿರುವ ಅಭಿಮಾನಿ ದೇವತೆಗಳಿರಬಹುದು ಅಥವಾ ಲೋಕದಲ್ಲಿರುವ ದೇವತೆಗಳನ್ನ ಇರಬಹುದು, ಎಲ್ಲರನ್ನ ಆತ ನಿಯಂತ್ರಿಸ್ತಾ ಇದ್ದಾನೆ. ಅವನು ಹಿ ಇಸ್ ದ ಮೇನ್ ಕಂಟ್ರೋಲರ್, ಅವನು ಈಶ್ವರನಾಗಿದ್ದಾನೆ.
ಹೌದಾ? ಯಾಕೆ ಇದನ್ನೆಲ್ಲ ನಮಿಗ್ ಹೇಳ್ತಾ ಇದ್ದಾನಪ್ಪ ಅಂತ ಅಂದ್ರೆ, ಅದಕ್ಕಿನ್ನೂ ಸುಂದರವಾಗಿ ಹೇಳ್ತಾ ಹೋಗ್ತಾನೆ. ಯಸ್ಮಾತ್, ಏಕೆಂದರೆ, ಕ್ಷರಂ, ನಾಶವಾಗುವುದಕ್ಕೆ, ಅತೀತಃ, ಅತೀತನು, ಅಹಂ, ನಾನು, ಅಕ್ಷರತ್ತ, ಅಕ್ಷರಾತ್, ಅಕ್ಷರಾತ್ ಅಂದ್ರೆ ಚ್ಯುತಿ ಹೊಂದುವವರ ಮೀರಿ, ಅಪಿ ಕೂಡ, ಚ ಮತ್ತು, ಉತ್ತಮ, ಅತಿ ಉತ್ತಮನು, ಅತಃ ಆದ್ದರಿಂದ, ಅಸ್ಮಿನ್ ಆಗಿದ್ದೇನೆ, ಲೋಕೆ ಪ್ರಪಂಚದಲ್ಲಿ, ವೇದೆ ವೇದ ಸಾಹಿತ್ಯದಲ್ಲಿ, ಛ ಮತ್ತು ಪ್ರತಿತಃ ಪ್ರಸಿದ್ಧನು, ಪುರುಷ ಉತ್ತಮಂ, ಪುರುಷರಲ್ಲಿ ಉತ್ತಮನಾಗಿರುವವನು. ಏನ್ ಹೇಳ್ತಾ ಇದ್ದಾನಪ್ಪ ಭಗವಂತ ಅಂದ್ರೆ, ನಮಗೆ ಯಾವುದೇ ರೀತಿಯಾದಂತಹ ಭ್ರಮೆನೇ ಬರಬಾರ್ದು. ಭ್ರಮೆಯಲ್ಲಿ ನಾವ್ ಇರಬಾರ್ದು. ಹೌದಾ, ಹಿಂಗ ಹಂಗ ಅಂತ. ಹ್ಮ್, ನಾವ್ ಯೂಶಲಿ ಭ್ರಮೆನಲ್ಲೇ ಇರ್ತೀವಿ ಅಲ್ವಾ? ಆದ್ರೆ ಈ ರೀತಿ ಭ್ರಮೆನಲ್ಲ, ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಯಾಕೆ ಅಂದ್ರೆ, ಈ ರೀತಿ ನಾರಾಯಣನಿದ್ದಾನೆ, ನೀನ್ ತಿಳ್ಕೊ, ನಾರಾಯಣ ಹೇಗಿದ್ದಾನೆ ಅಂತ ನೀನ್ ಮೊದ್ಲು ತಿಳ್ಕೊ. ಆಗ ನೀನು ಇನ್ನಷ್ಟು ಮತ್ತಷ್ಟು ಅವನಿಗೆ ಸರೆಂಡರ್ ಆಗಬಹುದು ಅಂತ ನಮ್ಗೆ ಇನ್ನೂ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರನೇ ಇದನ್ನ ಪುರುಷೋತ್ತಮ ಪ್ರಾಪ್ತಿ ಯೋಗ ಅಂತ ಹೇಳೋದು. ಏನ್ ಹೇಳ್ತಾ ಇದ್ದಾನಪ್ಪ ಅಂದ್ರೆ, ಯಸ್ಮಾತ್ ಕ್ಷರಮತೀತೋಹಂ ಅಂದ್ರೆ, ಯಾವ ಕಾರಣದಿಂದ ಅಕ್ಷರ ಅಂದ್ರೆ ಪುರುಷನನ್ನ ಮೀರಿ ನಿಂತಿದ್ದಾನೆ. ಪುರುಷನನ್ನ ಮೀರಿ ನಿಂತಿದ್ದಾನೆ ಅಂದ್ರೆ, ಲೈಕ್ ಬ್ರಹ್ಮಾದಿ ಮೊದಲಾದ ಎಲ್ಲ ದೇವತೆಗಳನ್ನ ಆತ ಮೀರಿ ನಿಂತಿದ್ದಾನೆ. ಎಲ್ಲರನ್ನ ಮೀರಿ ನಿಂತಿದ್ದಾನೆ ಅಂದ್ರೆ ಅರ್ಥ ಏನು? ಅವರಿಗೆಲ್ಲ ಸಮಸ್ಯೆ ಒಂದಲ್ಲ ಒಂದು ಇರಬಹುದು. ಈಗ ಉದಾಹರಣೆ, ನಾವು ಕೆಲವು ಕಥೆಗಳನ್ನ ಕೇಳಿದಾಗ, ಪುರಾಣಗಳನ್ನ ಓದಿದಾಗ, ಎಲ್ಲಾ ದೇವತೆಗಳಿಗೂ ಒಂದಲ್ಲ ಒಂದು ಕಷ್ಟಗಳು ಬಂದಿದೆ. ಆ ಕಷ್ಟಗಳು ಬಂದಾಗ ಆ ಕಷ್ಟವನ್ನ ನಿವಾರಿಸುವುದಕ್ಕೆ ಎಲ್ಲಾ ದೇವತೆಗಳು ಸಹ ನಾರಾಯಣನ ಬಳಿ ಹೋಗಿದ್ದೂ ಸಹ ಇದೆ. ಆದ್ರೆ ಆ ರೀತಿ ಯಾವುದೇ ಸಮಸ್ಯೆಗಳಾಗಿರ್ಬೋದು, ಯಾವುದೇ ಕಷ್ಟಗಳಾಗಿರ್ಬೋದು, ನನಗ್ ಯಾವುದೂ ಇಲ್ಲ. ಭಗವಂತ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾನೆ, ನನಗೇನೂ ಇಲ್ಲ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಅವನು ಮಾಡಿ ಮುಗಿಸಬೇಕಾದಂತಹ ಯಾವುದೂ ಸಹ ಕರ್ತವ್ಯ ಬಾಕಿ ಇಲ್ವೇ ಇಲ್ವಂತೆ. ಅವನು ಎಲ್ಲ ಮಾಡಿ ಮುಗಿಸ್ಬಿಟ್ಟಿದಾನಂತೆ. ನಮಗೆ ಯಾರಿಗಾರ ನಿಮ್ದೆಲ್ಲ ಕೆಲಸ ಮುಗೀತಾ ಅಥವಾ ಕರ್ತವ್ಯ ಮುಗೀತಾ ಅಂತ ಅಂದ್ರೆ, ನಾವು ಬಹುಶಃ ಈಗ ಇನ್ನೊಂದು ಅರ್ಧ ಗಂಟೆನಲ್ಲಿ ನಮ್ಮ ಸಾವು ನಮ್ ಜೊತೆ ಇದೆ ಅಂದ್ರೂ ನಾವ್ ವಿ ವಿಲ್ ಟೆಲ್, ಇಲ್ಲಪ್ಪ ಇನ್ನೂ ಕೆಲಸಗಳು ಬಾಕಿ ಇದೆ, ಕರ್ತವ್ಯ ಬಾಕಿ ಇದೆ, ನಾನು ಇನ್ನೂ ನಿಭಾಯಿಸ್ಬೇಕಾಗಿರುವಂಥದ್ದು ಸಾಕಷ್ಟು ಇದೆ ಅಂತ ನಾವು ಹೇಳ್ತೀವಿ. ಆದ್ರೆ ಭಗವಂತ ನಿಭಾಯಿಸ್ಬೇಕಾಗಿರೋ ಯಾವ ಕಷ್ಟವೂ ಸಹ ಇಲ್ಲ. ಅದೇ ರೀತಿ ಅವನಿಗೆ ಯಾವುದೇ ಸಮಸ್ಯೆಯೂ ಸಹ ಇಲ್ಲ. ಎಲ್ಲ ದೇವತೆಗಳಿಗಿಂತ, ಎಲ್ಲ ಜೀವರಿಗಿಂತ ಆತ ಭಿನ್ನವಾಗಿ ಇದ್ದಾನೆ. ನಾವು ದೂರದಿಂದ ನೋಡಿದಾಗ, ಯಾವುದೋ ಒಂದು ಫೋಟೋ ತೆಗೆದಾಗ, ಆ ಎಲೆ ಮೇಲೆ, ತಾವರೆಯ ಎಲೆ ಮೇಲೆ ನೀರಿದೆ ಅಂತ ನಮಗ್ ಅನ್ಸುತ್ತೆ. ಆದ್ರೆ ತಾವರೆ ಎಲೆ ಮೇಲೆ ನೀರಿದ್ದರೂ ಸಹ ಆ ತಾವರೆ ಎಲೆಗೆ ನೀರು ಅಂಟಿರೋದಿಲ್ಲ. ಅದು ಭಿನ್ನವಾಗೇ ಇರುತ್ತೆ. ಹಾಗಾಗಿ ಅವನಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ಅದೇ ರೀತಿ ಅಕ್ಷರಾದಪಿ ಚೋತ್ತಮಃ, ಅಕ್ಷರ ಅಂದ್ರೆ ಲಕ್ಷ್ಮಿಗಿಂತಲೂ ಸಹ ಭಿನ್ನವಾಗಿದ್ದೇನೆ. ಅಂದ್ರೆ ಲಕ್ಷ್ಮೀ ನಾರಾಯಣರು ಇಬ್ಬರು ಒಂದೇ ಅಂತ ನಮಗೆ ಅನಿಸಿದ್ರೂ ಸಹ, ಲಕ್ಷ್ಮಿ ಅನುಗ್ರಹದಿಂದ ಏನಾದ್ರೂ ನಾವು ಮುಂದುವರಿಬೇಕು ಅಂದ್ರೂ ಸಹ, ಅದಕ್ಕೆ ಕಾರಣ ಭಗವಂತ ಲಕ್ಷ್ಮಿಗೆ, ಹೌದು ನೀನ್ ಇವರಿಗೆ ಆಶೀರ್ವಾದ ಮಾಡು, ಇವರಿಗೆ ನಾವ್ ಹೇಳಿದ್ವಲ್ಲ, ನಮ್ಮಲ್ಲಿರುವಂತಹ ತ್ರಿಗುಣಗಳು ಅಂತ ನಾವೇನ್ ಕರಿತಾ ಹೋಗ್ತೀವಿ, ಆ ತ್ರಿಗುಣಗಳಿಗಿಂತ ಮೀರಿ ನಾವು ಭಗವಂತನನ್ನ ಸೇರ್ಬೇಕು ಅಂದ್ರೂ ಸಹ ಭಗವಂತನ ಅನುಗ್ರಹ ಇರಬೇಕು. ಮೊದಲು ರಜೋಗುಣವನ್ನ ತೆಗಿತಾನೆ, ಆಮೇಲೆ ತಮೋ ಗುಣವನ್ನ ತೆಗಿತಾನೆ, ಆಮೇಲೆ ಸಾತ್ವಿಕ ಗುಣವನ್ನ ತೆಗಿತಾನೆ. ನಂತರ ನಾವು ಲಕ್ಷ್ಮೀ ದೇವಿಯ ಮಡಿಲಲ್ಲಿ ಮಲಗಿದ ಅನುಭವ ನಮಗಾಗ್ತಾ ಹೋಗುತ್ತೆ. ಹೇಗಾಗತ್ತೆ ಇದೆಲ್ಲ? ಇದಕ್ಕೆಲ್ಲ ಒನ್ ಅಂಡ್ ಓನ್ಲಿ ರೀಸನ್ ಅನ್ನೋ ಹಾಗೆ, ಕೇವಲ ನಾರಾಯಣನ ಅನುಗ್ರಹ ಇದ್ರೆ ಅಷ್ಟೇ ಸಾಧ್ಯವೇ ವಿನಃ, ಇಲ್ಲ ಅಂದ್ರೆ ಅದು ಯಾವುದೂ ಸಹ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಅಕ್ಷರ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿಗಿಂತಲೂ ಆತ ಭಿನ್ನವಾಗಿದ್ದಾನೆ.
ಲಕ್ಷ್ಮಿನಾದ್ರೂ ನಾರಾಯಣನ ಹಿಡಿತದಲ್ಲಿ ಇದ್ದಾಳೆ, ಅವನು ಹೇಳಿದ ಹಾಗೆ ಇವಳು ಮಾಡಬೇಕು. ಆದ್ರೆ ಆತ ಯಾರ ಹಿಡಿತದಲ್ಲೂ ಇಲ್ಲ, ಅವನು ಉತ್ತಮನಾಗಿದ್ದಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಅಕ್ಷರಾದಪಿ ಚೋತ್ತಮ ಅಥೋಸ್ಮಿ ಲೋಕೆ ವೇದೇಚ. ಅಂದ್ರೆ ವೇದಗಳೂ ಕೂಡ, ಅಕ್ಷರ ಅಂದ್ರೆ ಇನ್ನೊಂದು ರೀತಿಯಲ್ಲಿ ವೇದ ಅಂತ ಹೇಳುತ್ತೆ. ವೇದದ ಅಭಿಮಾನಿ ದೇವತೆ ಲಕ್ಷ್ಮಿ ಆಗಿದ್ದಾಳೆ. ಆದ್ರೆ ಆ ವೇದದ ಒಳ ಅರ್ಥ ಕೂಡ, ಲೋಕೆ ಅಂದ್ರೆ ಪುರಾಣಗಳು ಅಂತನೂ ಒಂದು ರೀತಿಯಾದಂತಹ ಅರ್ಥ ಬರ್ತಾ ಹೋಗುತ್ತೆ. ಪುರಾಣಗಳಿರಬಹುದು ಅಥವಾ ವೇದಗಳಿರಬಹುದು, ಇದೆಲ್ಲ ಏನು ಹೇಳ್ತಾ ಇದೆ ಅಂತ ನಾನು ನೋಡ್ಬೇಕು ಅಂತ ಅಂದ್ರೆ ಅದು ಹೇಳ್ತಾ ಇದೆ ವೇದೇಚ ಪ್ರತಿತಃ ಪುರುಷೋತ್ತಮ. ಅಂದ್ರೆ ಪುರುಷರಲ್ಲೇ ಉತ್ತಮನಾಗಿರುವವನು ಯಾರಾದ್ರೂ ಇದ್ರೆ ಅದು ಕೇವಲ ಕೇವಲ ನಾರಾಯಣ. ನಾರಾಯಣ ಬಿಟ್ರೆ ಇನ್ಯಾರೂ ಇಲ್ಲ ಅಂತ ಅದು ಹೇಳ್ತಾ ಇದೆ. ಹೇಗೆ ನಾವು ತಿಳ್ಕೊಬೋದಪ್ಪ ಅಂತ ಅಂದ್ರೆ, ಉದಾಹರಣೆಗೆ ನಾವು ಯಾವುದೇ ರೀತಿಯಾದಂತಹ ವೇದಗಳನ್ನ ಓದ್ಬೇಕು ಅಂದಾಗ್ಲೂ ಸಹ ಫಸ್ಟ್ ಹೇಳೋದು ಹರಿಹಿ ಓಂ ಅಲ್ವಾ. ಅದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಶ್ಲೋಕಗಳನ್ನ ಮಕ್ಕಳಿಗೆ ಕಲಿಸ್ಬೇಕಾದ್ರೂ ಸಹ ಫಸ್ಟಿಗೆ ಕಲಿಸುವಂತಹ ಶ್ಲೋಕವೇ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಲ್ವಾ. ನಾರಾಯಣನ ಶ್ಲೋಕದಿಂದಲೇ ಫಸ್ಟ್ ಶುರು ಮಾಡೋದು. ನಾರಾಯಣ ನೀನ್ ಬಿಟ್ರೆ ಇನ್ಯಾರೂ ಇಲ್ಲಪ್ಪ, ನೀನು ಚತುರ್ಭುಜನಾಗಿದ್ದೀಯಾ, ನೀನು ಆಕಾಶವನ್ನೇ ಧೋತಿಯನ್ನಾಗಿ ಧರಿಸಿದ್ದೀಯಾ, ಹಾಗಾಗಿ ನನಗೆ ಬರುವಂತಹ ಎಲ್ಲ ಯಾವುದೇ ರೀತಿಯಾದಂತಹ ಅಡೆತಡೆಗಳಿದ್ರೂ ಸಹ ನೀನೇ ನಿವಾರಣೆ ಮಾಡಬೇಕು. ನೀನು ನಿವಾರಣೆ ಮಾಡದೆ ನಾವು ಮುಂದೆ ಹೋಗೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅವನನ್ನೇ ಫಸ್ಟ್ ಪ್ರಾರ್ಥನೆ ಮಾಡ್ತೀವಪ್ಪ ಅಂತ ನೋಡೋದಾದ್ರೆ, ಎಲ್ಲ ವೇದಗಳು, ಪುರಾಣಗಳು, ಉಪನಿಷತ್ತುಗಳು, ಅದರಲ್ಲಿರುವಂತಹ ಪ್ರತಿಯೊಂದು ಶಬ್ದವೂ ಪ್ರತಿಯೊಂದು ಅಕ್ಷರವೂ ಸಹ ಭಗವಂತನನ್ನ ಹೇಳ್ತಾ ಇದೆ. ಹಾಗಾಗಿಯೂ ಸಹ ಅವನು ಅಕ್ಷರ, ಅವನಿಗೆ ನಾಶ ಅನ್ನೋದಿಲ್ಲ. ಪ್ರತಿಯೊಂದು ಅಕ್ಷರದಲ್ಲಿ ಅವನಿದ್ದಾನೆ, ಪ್ರತಿಯೊಂದು ವರ್ಣದಲ್ಲಿ ಅವನಿದ್ದಾನೆ. ಹಾಗಾಗಿ ಹಿ ಈಸ್ ಎವ್ರಿಥಿಂಗ್ ಅಂತಾರಲ್ಲ, ಅವನೇ ಎಲ್ಲ. ಅದಕ್ಕೆ ನೋಡಿ ಈ ಶ್ಲೋಕದ ಮುಂಚೆನೆ ಹೇಳಿದ್ರು, ನಮಗೆ ಯಾವುದೇ ರೀತಿಯಾದಂತಹ ಭ್ರಮೆಯಲ್ಲಿ ನೀನು ಭಗವಂತನನ್ನ ಆರಾಧನೆ ಮಾಡಬೇಡ. ಆ ರೀತಿ ಭ್ರಮೆಗಿಂತಲೂ ನಿನ್ನ ತಿಳುವಳಿಕೆ ಏನಾಗಿರ್ಬೇಕು, ಸ್ಪಷ್ಟವಾಗಿರ್ಬೇಕು. ಅದಕ್ಕೋಸ್ಕರವೇ ಈ ಭಗವದ್ಗೀತೆ ಅನ್ನೋದೇನಿದೆ, ಇಟ್ ಇಸ್ ಎ ಸೈನ್ಸ್. ಇದು ವಿಜ್ಞಾನ. ಇದು ಯಾಕೆ ವಿಜ್ಞಾನ? ವಿಜ್ಞಾನದಲ್ಲಿ ಅವ್ರು ಏನ್ ಹೇಳಿದ್ರು ನಾವು ನಂಬಿಡ್ತೀವ? ಇಲ್ಲ, ಅವ್ರು ಪ್ರಯೋಗ ಮಾಡಿ ತೋರಿಸ್ತಾರೆ. ಅದೇ ರೀತಿ ಇಲ್ಲಿ ಭಗವಂತ ನಮ್ಮಲ್ಲಿರುವಂತಹ ಎಲ್ಲ ಭ್ರಮೆಗಳನ್ನ ಕಳಚಿ ನಮಗೆ ಸರಿಯಾದ ಜ್ಞಾನವನ್ನ ಕೊಡ್ತಾ ಇದ್ದಾನೆ. ಹಾಗಾಗಿ ಇಟ್ ಈಸ್ ಆಲ್ಸೋ ಎ ಸೈನ್ಸ್. ಎಷ್ಟು ಸುಂದರವಾಗಿ ಏನೆಲ್ಲಾ ಹೇಳ್ತಾ ಇದ್ದಾನಲ್ವಾ ಭಗವಂತ ಅಂತ ನಮಗೆ ಒಂದು ರೀತಿಯಾದಂತಹ ಆಶ್ಚರ್ಯ ಆಗೋದಂತೂ 100%. ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇರೋದಿಲ್ಲ. ಅದೇ ಮುಂದುವರೆದು ಹೇಳ್ತಾನೆ ಭಗವಂತ, ಯಹ ಯಾವ ಮಾಂ ನನ್ನನ್ನು ಏವಂ ಹೀಗೆ ಅಮೂಢ ಅಸಮ್ಮೂಢ ಸಂದೇಹವಿಲ್ಲದವನು ಜಾನಾತಿ ತಿಳಿಯುತ್ತಾನೋ ಉತ್ತಮ ಪುರುಷಂ ದೇವೋತ್ತಮ ಅಥವಾ ಪುರುಷರಲ್ಲೇ ಉತ್ತಮನಾಗಿರುವವನು, ಸಹ ಅವನು ಸರ್ವವಿತ್ ಸರ್ವಜ್ಞನು, ಭಜತಿ ಭಕ್ತಿ ಸೇವೆಯಲ್ಲಿ ಸಲ್ಲಿಸುತ್ತಾ ಮಾಂ ನನಗೆ ಸರ್ವ ಭಾವೇನ ಎಲ್ಲಾ ರೀತಿಯಲ್ಲಿ ಭಾರತ ಭರತ ಪುತ್ರನೇ. ಭಾ ಅಂದ್ರೆ ಭಗವಂತ, ರಥ ಅಂದ್ರೆ ಜ್ಞಾನ ಇನ್ನೊಂದು ಅರ್ಥದಲ್ಲಿ. ಹಾಗಾಗಿ ಭಗವಂತನ ಬಗ್ಗೆ ಜ್ಞಾನ ಇರುವವನು ಭಾರತ, ಭಗವಂತನ ನಿಜವಾದ ಭಕ್ತಜ್ಞ ಭಾರತ. ಹಾಗಾಗಿ ಅರ್ಜುನ, ನೀನು ಭಗವಂತನ ಭಕ್ತನಾಗಿದ್ದೀಯಾ, ಭಗವಂತ ಅಂದ್ರೆ ಏನು ಅಂತ ನಿನಗೆ ಗೊತ್ತು. ಹಾಗಾಗಿ ನಾನು ನಿನಗೆ ಈ ವಿಷಯವನ್ನ ತಿಳಿಸ್ತಾ ಇದ್ದೀನಿ. ಯಾವ ರೀತಿ ತಿಳಿಸ್ತಾ ಇದ್ದಾನಪ್ಪ ಭಗವಂತ ಅಂತ ನೋಡೋದಾದ್ರೆ, ಯೋಮಾಮೇವ ಮಸಮ್ಮೂಢ, ಈ ರೀತಿಯಾಗಿ
ಇಲ್ಲಿ ಹೇಳ್ತಾ ಹೋಗ್ತಾನೆ, ಅಸಮ್ಮೂಢ ಅಂದ್ರೆ ಸರಿಯಾಗಿ ತಿಳಿದುಕೋ. ಸರಿಯಾಗಿ ತಿಳಿದುಕೋ ಅಂದ್ರೆ ಸಂದೇಹ ಇಲ್ಲದೆ ಹಾಗೆ ತಿಳ್ಕೊ. ನಿನ್ಗೆ ಸಂದೇಹನೇ ಇರಬಾರ್ದು. ಇಫ್ ಯು ಹ್ಯಾವ್ ಎ ಡೌಟ್, ನಿನಗೇನೋ ಒಂದು ಡೌಟ್ ಇದೆ ಅಂತ ಅಂದ್ರೆ ಅದು ಕ್ಲಿಯರ್ ಆಗಲ್ಲ. ಅದು ಆ ಕೆಲಸ ನಿನಗ್ ಸರಿ ಹೋಗಲ್ಲ. ಹೇಳ್ತಾರಲ್ಲ, ಆಚಾರ ಪ್ರಭುವೋ ಧರ್ಮ, ಧರ್ಮಸ್ಯ ಪ್ರಭುರಚ್ಯುತಃ. ಎಲ್ಲದಕ್ಕಿಂತ ಮುಂಚೆ ನಮ್ಮ ಪರಿಕಲ್ಪನೆ ಚೆನ್ನಾಗಿರ್ಬೇಕು. ಆ ರೀತಿ ಪರಿಕಲ್ಪನೆ ಚೆನ್ನಾಗಿದ್ದಾಗ ಮಾತ್ರ ನಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಹಾಗೆ ಸರಿಯಾಗಿ ತಿಳ್ಕೊಳ್ಳೋದು, ತಪ್ಪು ತಪ್ಪಾಗಿ ತಿಳ್ಕೋಬಾರ್ದು. ಭಗವಂತ ಅಂದ್ರೆ ತಪ್ಪು ತಪ್ಪು ಅಲ್ಲ. ಅವನ ಬಗ್ಗೆ ನಾವು ಎಷ್ಟು ತಿಳ್ಕೊಂಡ್ರೂ ಸಹ ಕಮ್ಮಿನೇ. ನಮ್ಮಲ್ಲೆಲ್ಲ ಏನಾಗೋಗ್ಬಿಟ್ಟಿದೆ ಅಂದ್ರೆ ಭಗವಂತ ಅಥವಾ ದೇವರು ಅಂತ ಅಂದ್ರೆ ಭಯವೇ ಹೆಚ್ಚು. ಭಕ್ತಿಗಿಂತ ಭಯ ಹೆಚ್ಚು. ಭಕ್ತಿಯಿಂದ ಭಯ ಬಂದ್ರೆ ಒಳ್ಳೇದು, ಆದ್ರೆ ಭಯದಿಂದ ಭಕ್ತಿ ಬರಬಾರ್ದು. ಎರಡೂ ಒಂದೇ ಅಲ್ವಾ? ಎರಡೂ ಒಂದೇ ಅಲ್ಲ ರೀ. ನೀವು ಭಗವಂತನನ್ನ ಸಂಪೂರ್ಣವಾಗಿ ತಿಳಿದಾಗ, ಅಂದ್ರೆ ಉದಾಹರಣೆ, ಅರ್ಜುನ ನಡುಕ್ತಾ ಇದ್ದ ವಿಶ್ವರೂಪವನ್ನ ನೋಡಿ. ಯಾಕೆ ಅಂದ್ರೆ, ಅಯ್ಯೋ ನನ್ನ ಭಗವಂತ ಹೀಗೆಲ್ಲ ಇದ್ದಾನ, ನಾನು ಇವನ್ಗೆಲ್ಲ ಇಷ್ಟೊಂದು ಅಪಮಾನ ಮಾಡಿದೆ, ನಾನು ಇವನ್ ಜೊತೆ ಕುತ್ಕೊಂಡಿದ್ದೆ, ಇವನ್ ಜೊತೆ ಊಟ ಮಾಡಿದೆ, ಇವ್ನ್ ನನ್ ಜೊತೆ ಮಲ್ಕೊಂಡಿದ್ದ. ಈ ರೀತಿ ಭಯದಿಂದ ಅವನಿಗೆ ಭಕ್ತಿಯಿಂದ ಭಯ ಬಂತು. ಭಯದಿಂದ ಭಕ್ತಿ ಅಂದ್ರೆ ಯಾವ ರೀತಿ? ಅಯ್ಯೋ ಈ ದೇವ್ರಿಗೆ ಸರಿಯಾಗಿ ನಾನು ಅಭಿಷೇಕ ಮಾಡ್ಲಿಲ್ಲ ಅಂದ್ರೆ ಏನೋ ಶಾಪ ಕೊಟ್ಬಿಡ್ತಪ್ಪ, ಇನ್ನೇನೋ ಆಗ್ಬಿಡತ್ತಪ್ಪ, ಮತ್ತೊಂದ್ ಆಗ್ಬಿಡತ್ತಪ್ಪ. ಮನೇಲೆಲ್ಲ ಹೆದರ್ಸ್ತಾರೆ ನೋಡಿ. ಮನೇಲೇನು, ನಮ್ಮ ಜನಗಳೇ ಸಾಕು, ಹೀಗೇ ಮಾಡ್ಬೇಕಂತೇರಿ, ಹೀಗ್ ಮಾಡಿದ್ರೇನೆ ಆಗೋದು, ಹೀಗ್ ಮಾಡ್ಲಿಲ್ಲ ಅಂದ್ರೆ ಆಗೋದೇ ಇಲ್ಲ. ಎಷ್ಟು ಹೆದರ್ಸ್ಬಿಡ್ತಾರೆ ಅಂದ್ರೆ ನಾವ್ ಆ ದೇವ್ರ ಪೂಜೆ ಮಾಡಕ್ಕೂ 100 ಸಾರಿ ಯೋಚನೆ ಮಾಡ್ಬೇಕು. ಆ ರೀತಿ ಮಾಡಿಟ್ಬಿಡ್ತಾರೆ. ಆ ರೀತಿ ಎಲ್ಲ ಅಲ್ಲ. ಭಕ್ತಿ ಅಂದ್ರೆ ಪ್ರೀತಿ. ನೀನು ಪ್ರೀತಿಯಿಂದ ಕರೆದ್ರೆ ಮಾತ್ರ ಭಗವಂತ ಬರೋದೇ ವಿನಃ, ನೀನ್ ಹೆದ್ರುಕೊಂಡ್ ಕರೆದ್ರೆ ಖಂಡಿತ ಭಗವಂತ ಬರೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ತಪ್ಪು ತಪ್ಪಾಗಿ ತಿಳ್ಕೋಬೇಡ ಭಗವಂತನ ಬಗ್ಗೆ. ಹೀ ಈಸ್ ಎವ್ರಿಥಿಂಗ್ ಅಂಡ್ ಹೀ ಈಸ್ ಎವ್ರಿವೇರ್. ಅವನು ಪ್ರತಿಯೊಂದು ವಸ್ತುವಿನಲ್ಲಿ ಇದ್ದಾನೆ, ಪ್ರತಿಯೊಂದು ಜೀವಿಯರಲ್ಲಿದ್ದಾರೆ, ಪ್ರತಿಯೊಂದು ಕಡೆ ಇದ್ದಾನೆ. ಅವನು ಇಲ್ದೇ ಇರೋ ಜಾಗನೇ ಇಲ್ಲ. ನೀನ್ ಯಾಕೆ ಹೆದರ್ಕೊಂತೀಯ? ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವಂತನ ಬಗ್ಗೆ ನೀನು ಯಾವುದೇ ರೀತಿಯಾದಂತಹ ನಿಷ್ಕಾಮದಿಂದ ಅವನನ್ನ ನೀನು ಕರೆದ್ರೆ ಅವನ್ ಬರ್ತಾನೆ. ನೀನ್ ಯಾಕೆ ಹೆದರ್ಕೊಳ್ತಾ ಇದ್ಯಾ? ಅವನು ಬರ್ಬೇಕು ಅಂತ ಅಂದ್ರೆ, ಉದಾಹರಣೆ, ಈಗ ಫಾರ್ ಎಕ್ಸಾಂಪಲ್ ನಮ್ಗೇನೋ ಹುಷಾರಿಲ್ಲ ಅಂತ ಅನ್ಕೊಳ್ಳೋಣ. ನಮಗ್ ಹುಷಾರಿಲ್ಲ ಅಂದ್ರೆ ಮಗ ಎಲ್ಲೋ ಫಾರಿನ್ ಅಲ್ಲಿ ಇದ್ದಾನೆ, ಮಗಳೆಲ್ಲೋ ಬೆಂಗಳೂರಲ್ಲಿ ನಾನೆಲ್ಲೋ ಮೈಸೂರಲ್ಲಿ ಇದ್ದೀನಿ ಅಂದ್ರೆ ಫೋನ್ ಮಾಡಿದ್ರೆ ಅವ್ರು ಬರೋದಿಕ್ ಟೈಮ್ ಬೇಕು ಅಲ್ವಾ? ಅಥವಾ ನಾನ್ ಹಾಸ್ಪಿಟ್ಲಿಗೆ ಹೋಗಕ್ಕಾದ್ರೂ ಟೈಮ್ ಬೇಕು. ಆದ್ರೆ ಭಗವಂತ ಹಾಗಲ್ಲ. ಭಗವಂತ ನನ್ ಜೊತೆ ಇದ್ದಾನೆ, ನನ್ನ ಒಟ್ಟಿಗಿದ್ದಾನೆ. ಭಗವಂತ ನನ್ನನ್ನು ಕಾಪಾಡು ಅಂತ ಅಂದ್ರೆ ನೀನು ನಿಜವಾಗಿಯೂ ನಿನ್ನ ಅವಶ್ಯಕತೆ ಇದ್ರೆ ಯಾರನ್ನೋ ಕಳಿಸ್ತಾನೆ, ಹೇಗೋ ಆಗುತ್ತೆ. ನೀನ್ ಯಾಕೆ ಹೆದರ್ಕೊಳ್ತಾ ಇದೀಯಾ? ನಿನ್ನ ಜೀವನದ ಬಗ್ಗೆ ನಿನಗೆ ನಂಬಿಕೆ ಇರ್ಬೇಕು ಅಷ್ಟೇ. ನಂಬಿಕೆಯೇ ಭಗವಂತ. ನಂಬಿಕೆಯಿಂದ ನಾವು ಕರೆದಾಗ ಭಗವಂತ ಖಂಡಿತವಾಗ್ಲೂ ಬರ್ತಾನೆ. ಹಾಗೆ ಅವನು ಎಲ್ಲಾ ವಸ್ತುವಿನಲ್ಲಿ ಇದ್ದರೂ ಸಹ ಅವನು ಎಲ್ಲಾ ವಸ್ತುವಾಗಿಲ್ಲ. ಹಿ ಈಸ್ ಡಿಫ್ರೆಂಟ್. ಸೌಮ್ಯನೊಳಗೆ ಇದ್ದ ತಕ್ಷಣ ಅವನು ಸೌಮ್ಯ ಆಗೋದಿಲ್ಲ. ಅಥವಾ ಒಂದು ಗಿಡದಲ್ಲಿ ಇದ್ದ ತಕ್ಷಣ ಆ ಗಿಡದ ಹೆಸರು ಭಗವಂತ ಆಗೋದಿಲ್ಲ. ಅವನು ಡಿಫ್ರೆಂಟ್ ಆಗಿದ್ದಾನೆ. ಅವನು ಅನುಗ್ರಹ ಮಾಡಿದ್ರೆ ಮಾತ್ರ ನಮ್ಮ ಈ ಮೂರ್ಖತನ ಹೊರಟು ಹೋಗುತ್ತೆ. ಅವನು ಅನುಗ್ರಹ ಮಾಡ್ಬೇಕು. ನನಗೆ ಮೊದ್ಲಿಗೆ ಅನ್ನಿಸ್ತಾ ಇತ್ತು, ಯಾಕೆ ಈ ಜನ ಎಲ್ಲ ಇಷ್ಟೊಂದು ಹೀಗೆಲ್ಲಾ ಮಾಡ್ತಾರಪ್ಪ, ತಪ್ಪಲ್ವಾ ಅಂತ ನನಗೆ ಯೋಚನೆ ಬಂದಾಗ ಅದಕ್ಕೆ ಬಹುಶಃ ಉತ್ತರ ಇಲ್ಲಿದೆ. ಯಾಕೆ ಅವ್ರು ಹಾಗೆ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಅವರ ಮೇಲೆ ಇನ್ನೂ ದೇವರ ಅನುಗ್ರಹವೇ ಆಗಿಲ್ಲ. ಹಾಗಾಗಿ ಈ ಮೂರ್ಖತನವೆಲ್ಲ ಹೋಗ್ಬೇಕು. ನಮ್ಮಲ್ಲಿರೋ ಕೆಟ್ಟ ಬುದ್ಧಿ ಹೋಗ್ಬೇಕು, ನನ್ನಲ್ಲಿರೋ ಮೂರ್ಖತನ ಹೋಗ್ಬೇಕು, ನನ್ನಲ್ಲಿರೋ ಈ ನಾನತ್ವ ಹೋಗ್ಬೇಕು ಅಂತ ಅಂದ್ರೂ ಸಹ ಅದು ಕೇವಲ ಭಗವಂತನಿಂದ ಸಾಧ್ಯ. ಭಗವಂತ ಅನುಗ್ರಹ ಇದ್ದಿದ್ರೆ ಮಾತ್ರ ಸಾಧ್ಯವೇ ವಿನಃ, ಭಗವಂತನ ಅನುಗ್ರಹ ಇಲ್ಲ ಅಂತ ಅಂದ್ರೆ ನೀನು ಬೇವಿನ ಮರಕ್ಕೆ ದಿನಾ ಹೋಗಿ ಜೇನುತುಪ್ಪದ ಅಭಿಷೇಕ ಮಾಡಿದ ಹಾಗಷ್ಟೆ. ಏನಾದ್ರೂ ಯೂಸ್ ಆಗತ್ತಾ? ಏನು ಯೂಸ್ ಆಗಲ್ಲ. ಮತ್ತೆ ಬೇವಿನ ಸೊಪ್ಪು ಕಿತ್ಕೊಂಡ್ ತಿಂದ್ರೆ ಕಹಿನೇ.
ಅಯ್ಯೋ! ಮುಠಾಳ ನೀನು ಬೇವಿನ ಸೊಪ್ಪಿಗೆ ಹಾಕ್ತಾ ಇದೀಯಾ? ಬೇವಿನ ಸೊಪ್ಪಿಗೆ ಹಾಕ್ಬೇಡ. ಹೋಗಿ ಮಾವಿನ ಹಣ್ಣಿನ ಮರಕ್ಕೆ ನೀರ್ ಹಾಕು ಅಂತ ಬುದ್ಧಿ ನಮಗೆ ಕೊಡ್ಬೇಕು ಭಗವಂತ. ಹಾಗಾಗಿ ನಮ್ಮಲ್ಲಿ ಭಗವಂತನ ಅನುಗ್ರಹ ಮಾಡಿದಾಗ ಮಾತ್ರ ನಮ್ಗೆ ಈ ಮೂರ್ಖತನ ಹೋಗ್ತಾ ಹೋಗುತ್ತೆ. ಹಾಗೆ ಇವತ್ತು ನಾವೆಲ್ಲರೂ ಸಹ ಭಗವಂತನಿಗೆ ಅದೆಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ. ಯಾಕೆ ಕಮ್ಮಿ ಅಂತ ಅಂದ್ರೆ ಕೊನೇ ಪಕ್ಷ ನಮ್ಮನ್ನೆಲ್ಲ ಅವನು ಆರಿಸ್ಕೊಂಡಿದ್ದಾನೆ. ನೀನ್ ತಿಳ್ಕೊ, ನೀನ್ ಸರಿಯಾದ ದಾರಿಯಲ್ಲಿ ನಡಿ, ನೀನ್ ಎಲ್ಲಿ ತಪ್ಪು ಮಾಡ್ತಿದ್ಯಾ ಅಂತ ಅವನು ಇನ್ಯಾರ್ದೋ ಕೈಯಲ್ಲಿ ಚಾಣ ಸುತ್ತಿಗೆಯನ್ನ ಕೊಟ್ಟಿಲ್ಲ. ನಮ್ಮ ಕೈಲೇ ಜ್ಞಾನ ಮತ್ತು ಆನಂದ ಅನ್ನೋ ಒಂದು ಸುತ್ತಿಗೆ ಮತ್ತು ಒಂದು ಚಾಣವನ್ನ ಕೊಟ್ಬಿಟ್ಟಿದ್ದಾನೆ. ಹೇಗೆ ಶಿಲ್ಪಿಯನ್ನ ಕೆತ್ತಬೇಕು ಅನ್ನುವಂತಹ ಜ್ಞಾನ ಇವಾಗ ಕೊಡ್ತಾ ಇದ್ದಾನೆ. ಕುತ್ಕೊಂಡು ನಮಗ್ ನಾವೇ ಕೆತ್ಕೋಬೇಕು ನಮ್ಮನ್ನ. 2025 ಅಲ್ಲಿ ನಾವ್ ಏನಾಗಿದ್ವೋ ಅದಕ್ಕಿಂತ ಉತ್ತಮವಾಗಿರುವಂತಹ ವ್ಯಕ್ತಿ ಹೊರಗಡೆ ಬರ್ಬೇಕು ಅಂತ ಅಂದ್ರೆ ನಾವೇ ಅದನ್ನ ಮಾಡ್ಬೇಕು. ಹೌದು, ಸುತ್ತಿಗೆಯಿಂದ ಹೊಡೆದಾಗ ನೋವಾಗತ್ತೆ. ನೋವಾದ್ರೂ ಇವತ್ತಲ್ಲ ನಾಳೆ ಸುಂದರ ವಿಗ್ರಹ ಆಗೋದು ನಾವೇ ಅನ್ನೋದನ್ನ ನಾವು ಮರಿಬಾರ್ದು. ಆ ರೀತಿ ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಇದೆಲ್ಲವುದೂ ಸಹ ಸಾಧ್ಯ. ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಈ ಪ್ರಕಾರ ಭಗವಂತನ ಅನುಗ್ರಹ ಆದ್ಮೇಲೆ ಎಲ್ಲಾ ಪ್ರಕಾರದಿಂದ ನನ್ನನ್ನ ಅವನು ಆರಾಧನೆ ಮಾಡ್ತಾನೆ. ನೋಡಿ, ಅವನ ಅನುಗ್ರಹದಿಂದ ನಮಗೆ ಈ ಮೂರ್ಖತನ ಹೋಗ್ತಾ ಹೋಗುತ್ತೆ. ಈ ಮೂರ್ಖತನ ಹೋದಾಗ ನಾವು ಎಲ್ಲಾ ಪ್ರಕಾರದಿಂದ ಕರ್ಮದಿಂದ, ಜ್ಞಾನದಿಂದ, ಭಕ್ತಿಯಿಂದ, 3 ರೀತಿಯಾದಂತಹ ಕರ್ಮಗಳು, ಎಲ್ಲ ಪ್ರಕಾರದಿಂದ ನಾವೇನ್ ಮಾಡ್ತಾ ಹೋಗ್ತೀವಿ, ಅವನನ್ನ ನಾವು ಪ್ರಾರ್ಥನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ. ಇವತ್ ನನಗೆ ಯಾವುದೇ ರೀತಿಯಾದಂತಹ ಕೆಲಸ ಬಂದ್ರು ನನಗೆ ನೋವಾಗೋದಿಲ್ಲ, ಬೇಜಾರಾಗೋದಿಲ್ಲ. ಯಾಕೆಂದ್ರೆ ಭಗವಂತ ಕೊಟ್ಟಂತಹ ಅನುಗ್ರಹ ಅನ್ಕೊಂತೀವಿ. ಜ್ಞಾನದಿಂದ ಹೌದು ಭಗವಂತ ನೋಡು ನಿನ್ನಿಂದ ನನಗಿವತ್ತು ದಾರಿ ಕಾಣಿಸ್ತಿದೆ ಅಂತ ನಾನು ಖುಷಿ ಪಡ್ತೀನಿ. ಹಾಗೇನೆ ಭಕ್ತಿಯಿಂದ ಸದಾ ನನ್ನ ಉಸಿರು ಕಣೋ ನೀನು, ನೀನೆಲ್ಲೋ ಬೇರೆ ಇದೆಯಾ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೆ. ನೀನ್ ಎಲ್ಲೂ ಬೇರೆ ಇಲ್ಲ, ನನ್ನ ಉಸಿರಲ್ಲಿ ಉಸಿರಾಗಿದ್ದೀಯಾ. ಈ ರೀತಿ ನಾವು ಅವನ್ನ ಆರಾಧನೆ ಮಾಡ್ಕೊಳ್ತಾ ಹೋಗ್ತೀವಿ. ಅವನು ನಮ್ಮಿಂದ ಏನನ್ನೂ ಸಹ ಬಯಸೋದಿಲ್ಲ. ಯಾವತ್ತಾರು ಭಗವಂತ ಕೇಳಿದನ, ಬಂದ್ಬಿಟ್ಟು ನನಗೆ ನೈವೇದ್ಯ ಮಾಡು, ನನಗೆ ಅಭಿಷೇಕ ಮಾಡು, ನನಗೆ ಯಜ್ಞ ಯಾಗಾದಿಗಳನ್ನ ಮಾಡು, ಏನಾದ್ರೂ ಹೇಳಿದನ? ಏನು ಹೇಳಿಲ್ಲ. ಈಗ 15 ಅಧ್ಯಾಯ ಮುಗಿತಾ ಬಂತು. ಈ ಇಷ್ಟ್ರಲ್ಲಿ ಎಲ್ಲಾರು ಹೇಳಿದನ ಭಗವಂತ ನಿಮಗೆ? ಎಲ್ಲೂ ಹೇಳಿಲ್ಲ. ಅವನು ಹೇಳಿರೋದು ಒಂದೇ, ನಿನ್ನ ಕರ್ಮವನ್ನ ಮಾಡು. ನಿನ್ನ ಕೆಲಸ ಏನು ಕೊಟ್ಟಿದ್ದೀನಿ ನಾನು, ನಿನ್ನ ವರ್ಣಾಶ್ರಮಕ್ಕೆ, ವರ್ಣಗಳು ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ, ಹಾಗೆ ಆಶ್ರಮ, ಬಾಲ್ಯದಲ್ಲಿದ್ಯಾ, ಯೌವನದಲ್ಲಿದ್ಯಾ, ಅಂದ್ರೆ ಬ್ರಹ್ಮಚರ್ಯದಲ್ಲಿದ್ಯಾ, ಗೃಹಸ್ಥಾಶ್ರಮದಲ್ಲಿದ್ಯಾ, ವಾನಪ್ರಸ್ಥದಲ್ಲಿದ್ಯಾ, ಅದಕ್ಕೆ ತಕ್ಕ ಹಾಗೆ ನೀನು ಮಾಡು, ಆ ತಕ್ಕ ಹಾಗೆ ನೀನು ನಡ್ಕೋ. ಹಾಗಾಗಿ ಅವನು ನಮ್ಮಿಂದ ಏನನ್ನೂ ಸಹ ಬಯಸೋದಿಲ್ಲ. ಆದ್ರೆ ನಮ್ಮೆಲ್ಲರ ಪ್ರತಿ ಉಸಿರು ಸಹ ಅವಂದೇ ಆಗಿರುತ್ತೆ ಅಲ್ವಾ? ಹಾಗಿರ್ಬೇಕಾರೆ ನಾವು ಅವನಿಗೆ ಎಷ್ಟು ಧನ್ಯವಾದವನ್ನ ಹೇಳಬೇಕು. ಅವನ ಪ್ರತಿ ಆ ಕೃಪೆಯೂ ಸಹ ಅವನದೇ. ಇವತ್ ನಾವ್ ಏನಿದೀವಿ ಎಲ್ಲವೂ ಸಹ ಅವಂದೇ ಆಗಿರೋದ್ರಿಂದ ಎಲ್ಲಾ ಕಡೆ ದೇವ್ರಿದ್ದಾನೆ ಅಂದ್ಮೇಲೆ ನಾವು ಅವನಿಗೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಶರಣಾಗ್ತಾ ಹೋಗ್ತೀವಿ. ಭಕ್ತಿ ಅನ್ನೋದು ಭಗವಂತ ಹಾಗೂ ನಮ್ಮ ನಡುವೆ ಇರುವಂತಹ ಎಂದೂ ಸಹ ಬಿಡಲಾರದ ನಂಟು. ಭಕ್ತಿ ಅಂದ್ರೆ ಏನೋ ಅಲ್ಲ, ನಮಗೂ ಭಗವಂತನಿಗೂ ಇರೋ ಒಂದು ನಂಟು. ಹಾಗಾಗಿ ಅವನು ಹೇಗಿದ್ದಾನಪ್ಪ ಅಂದ್ರೆ ಸರ್ವವಿತ್. ಇದರಿಂದ ಏನಾಗುತ್ತೆ ಅಂದ್ರೆ ಅವನು ಜ್ಞಾನಿಯಾಗಿದ್ದಾನೆ, ದೊಡ್ಡ ಜ್ಞಾನಿ. ಅಂದ್ರೆ ನಮಗೂ ಸಹ ಜ್ಞಾನವನ್ನ ಕೊಡ್ತಾ ಹೋಗ್ತಾನೆ. ಅವನೇ ದೊಡ್ಡ ಜ್ಞಾನಿಯಾಗಿದ್ದಾನೆ. ಹಾಗಿದ್ರೆ ವಾಟ್ ಈಸ್ ದ ಯೂಸ್? ಅವ್ನು ನಮಗೆ ಜ್ಞಾನ ಕೊಟ್ಬಿಟ್ರೆ ಏನಾಗೋಗ್ಬಿಡತ್ತೆ? ಜ್ಞಾನ ಕೊಡೋದ್ರಿಂದ ಏನಾರ ಆಗತ್ತಾ? ಜ್ಞಾನ ತಿಳಿಯೋದ್ರಿಂದ ಏನಾದ್ರೂ ಆಗತ್ತಾ ಅಂದ್ರೆ ಹೌದು ರೀ, ತುಂಬಾ ಆಗತ್ತಂತೆ. ಅದ್ ಏನಾಗತ್ತೆ ಅಂತ ಅಂದ್ರೆ ಇತಿ, ಹೀಗೆ, ಗುಹ್ಯತಮಂ, ಅತಿ ರಹಸ್ಯವಾದ ಶಾಸ್ತ್ರಂ
ಧರ್ಮ ಗ್ರಂಥಗಳು ಹಾಗೂ ಶಾಸ್ತ್ರಗಳು ಇದಂ ಈ ಉತ್ತಮಂ ಹೇಳಲಾಗಿದೆ ಮಯ ನನ್ನಿಂದ ಅನಘ ಪಾಪರಹಿತನೇ ಏತತ್ ಇದನ್ನು ಬುದ್ಧ್ವಾ ತಿಳಿದು ಬುದ್ಧಿಮಾನ್ ಬುದ್ಧಿವಂತನು ಸ್ಯಾತ್ ಆಗುತ್ತಾನೆ ಕೃತಕೃತ್ಯ ತನ್ನ ಪ್ರಯತ್ನಗಳಲ್ಲಿ ಅತ್ಯಂತ ಪರಿಪೂರ್ಣನು ಚ ಮತ್ತು ಭಾರತ ಭರತ ವಂಶದಲ್ಲಿ ಹುಟ್ಟಿದವನೇ. ಇಲ್ಲಿ ನೋಡಿ, ಇಲ್ಲಿ ಎರಡು ರೀತಿ ಪದವನ್ನ ಉಪಯೋಗಿಸ್ತಾನೆ ಅರ್ಜುನನಿಗೆ. ಒಂದು ಅನಘ, ಇನ್ನೊಂದು ಭಾರತ. ಯಾಕಪ್ಪ ಒಂದೇ ಶ್ಲೋಕದಲ್ಲಿ ಎರಡೆರಡು ಸಲ ಕರಿತಾ ಇದ್ದಾನೆ ಅರ್ಜುನನನ್ನ ಅಂದ್ರೆ ತುಂಬಾ ಸುಂದರವಾಗಿದೆ. ಇತಿ, ಇಲ್ಲಿಯವರೆಗೂ ನಾನು ಏನೇನೆಲ್ಲ ಹೇಳಿದ್ದೀನಿ, ಏನೇನೆಲ್ಲ ಹೇಳದ್ನಪ್ಪ. ಇತಿ ಗುಹ್ಯತಮಂ ಶಾಸ್ತ್ರಂ, ಅತ್ಯಂತ ರಹಸ್ಯವಾದ ವಿಷಯವನ್ನ ನಿಂಗೆ ಹೇಳ್ತಾ ಇದ್ದೀನಿ. ಅಯ್ಯೋ ಶಿವನೇ, ರಹಸ್ಯ ಅಂದ್ಬಿಟ್ಟು ಅವನು ಏನೇನೆಲ್ಲ ಹೇಳ್ದ ನಾನು ತಿಳ್ಕೊಂಡ್ಬಿಟ್ನಲ್ಲ, ನಂಗೆ ಅರ್ಥ ಆಗೋಯ್ತಲ್ಲ, ಭಗವದ್ಗೀತೆ ಪೂರ್ತಿ ಅರ್ಥ ಆಗೋಯ್ತು ನನಗೆ. ನೀವೇ ಈಗ ಹೇಳ್ತಾ ಇದ್ದೀರಾ ಅರ್ಥವನ್ನೆಲ್ಲ. ಇಲ್ಲ, ಇಲ್ವಾ? ಇಲ್ಲ ಅಂದ್ರೆ ಅರ್ಥ ಏನು? ಕೇಳಿದ್ರೆ ಅರ್ಥ ಆಗೋದಿಲ್ಲ. ನಾನು ಇವಾಗ ಏನೆಲ್ಲ ಹೇಳ್ತಾ ಇದ್ದೀನಿ ಅದು ಹೇಳಿದ್ರೂ ನನ್ ಅರ್ಥ ಆಗಲ್ಲ. ಇದನ್ನೆಲ್ಲ ನೀವೇನ್ ಕೇಳ್ತೀರಾ, ಕೇಳಿದ್ರೂ ಅರ್ಥ ಆಗೋದಿಲ್ಲ. ಏನ್ ಮೇಡಮ್, 15 ಅಧ್ಯಾಯ ಆದ್ಮೇಲೆ ಒಂದು ಕ್ಲಾಸು ಮಿಸ್ ಮಾಡ್ದಿದ್ದಂಗೆ ಪ್ರತಿದಿನ 1 ಗಂಟೆ ಭಗವಂತನಿಗೆ ಅಂತ ನಾನು ಅರ್ಪಣೆ ಮಾಡ್ಬಿಟ್ಟು ಇಷ್ಟೊಂದು ಅರ್ಥ ತಿಳ್ಕೊಂಡ್ರೆ ಹೇಳಿದ್ರು ಅರ್ಥ ಆಗಲ್ಲ, ಕೇಳಿದ್ರು ಅರ್ಥ ಆಗಲ್ಲ ಅಂತಿದಿರಲ್ಲ. ಹೌದ್ರಿ, ಹೇಳಿದ್ರು ಅರ್ಥ ಆಗೋದಿಲ್ಲ, ಕೇಳಿದ್ರು ಅರ್ಥ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ರಹಸ್ಯ. ಇತಿ ಗುಹ್ಯತಮಂ, ಗುಹ್ಯ ರಹಸ್ಯವಾಗಿದೆ. ಹೌದಾ? ಹೇಗೆ ಅರ್ಥ ಆಗುತ್ತೆ ಹಾಗಿದ್ರೆ? ಹೇಗೆ ಅಂದ್ರೆ ಅನುಭವಿಸಿದ್ರೆ ಮಾತ್ರ ಅರ್ಥ ಆಗತ್ತೆ. ಭಗವಂತನ ಬಗ್ಗೆ ಕೇಳ್ತಾನೆ ಇದ್ರೆ ಅರ್ಥ ಆಗೋದಿಲ್ಲ ರೀ. ಭಗವಂತ ಇದ್ದಾನೆ ಅನ್ನೋ ಅನುಭವ ನಿಮಗೆ ಯಾವಾಗ ಬರತ್ತೆ ಆಗ ಅರ್ಥ ಆಗುತ್ತೆ. ಎಸ್, ಭಗವಂತ ಇದ್ದಾನೆ, ಭಗವಂತನೇ ಎಲ್ಲ, ಭಗವಂತ ಬಿಟ್ರೆ ಬೇರೆ ಏನೂ ಇಲ್ಲ ಅನ್ನೋದು ಹೇಳಿದ್ರೆ ಕೇಳಿದ್ರೆ ಬರುವಂಥದ್ದಲ್ಲ. ಇದು ಅನುಭವದಿಂದ ಅನುಭವಿಸಿದ್ರೆ ಮಾತ್ರ ಬರುವಂಥದ್ದು. ಕೆಲವ್ರು ಹೇಳ್ತಾರೆ ಅರ್ಥ ಆಯ್ತಾ ನಾನು ಹೇಳಿದ್ದೆಲ್ಲ? ಎಸ್, ಅರ್ಥ ಆಗೋಯ್ತು. ಹೌದಾ? ಅರ್ಥ ಆಯ್ತಾ? ಆಗ ಅರ್ಥ ಆಗಿದ್ದು ಕೇವಲ ಶಬ್ದ ಮಾತ್ರ. ನಾನು ಏನ್ ಮಾತಾಡ್ತಾ ಇದ್ದೀನಿ, ಯಾವ ಶಬ್ದ ಹೊರಗಡೆ ಬರ್ತಾ ಇದೆ ಆ ಶಬ್ದ ಅರ್ಥ ಆಯ್ತೇ ವಿನಃ ಅದರ ಅರ್ಥ ಆಗಿಲ್ಲ. ಅದರ ಅರ್ಥ ಆಗೋದು ಯಾವಾಗ ಅಂದ್ರೆ ಅನುಭವದಿಂದ, ಮನಸ್ಸಿನಿಂದ ಒಳಗೆ ಹೋದಾಗ ಮಾತ್ರ ಅರ್ಥ ಆಗತ್ತೆ. ಹೇಗೆ ಅಂದ್ರೆ ಭೀಷ್ಮಾಚಾರ್ಯರು ಹೇಳ್ತಾರಲ್ಲ, ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್ ಜನ್ಮ ಮೃತ್ಯು ಜರ ವ್ಯಾಧಿ ಭಯಂ ನೈವೋಪಜಾಯತೆ ಅಲ್ವಾ? ಅಂದ್ರೆ ವಾಸುದೇವನ ಭಕ್ತರಿಗೆ ಈಹದಲ್ಲಿ ಅಥವಾ ಪರದಲ್ಲಿ ಎಲ್ಲೂ ಸಹ ಅವರಿಗೆ ನೋವು ಆಗೋದಿಲ್ಲ. ಅವರಿಗೆ ಕಾಪಾಡೋ ಭಾರ ನಂದು. ಅವರಿಗೆ ಅಶುಭನೇ ಆಗೋದಿಲ್ಲ, ಅವರಿಗೆ ಎಲ್ಲಾ ಕಡೆ ಶುಭನೇ ಆಗತ್ತೆ. ಯಾಕೆ ಶುಭನೇ ಆಗತ್ತೆ? ಯಾಕೆ ಅಂದ್ರೆ ಮುಕ್ತಮಯಂ, ನನ್ನಿಂದ ಹೇಳಲ್ಪಟ್ಟಿದೆ. ಯಾಕೆ ಅಂತ ಅಂದ್ರೆ ನಿನಗೆ ಅರ್ಥ ಆಗತ್ತೆ. ಅದಕ್ಕೆ ಇಲ್ಲಿ ಭಾರತ ಅಂತ ಹೇಳ್ತಾ ಇರೋದು. ಅಂದ್ರೆ ಜಸ್ಟ್ ಲೈಕ್ ಸೈನ್ಸ್ ಸ್ಟೂಡೆಂಟ್ಸ್ ಹೇಗೆ ಥಿಯರಿಟಿಕಲಿ ಅವ್ರು ಏನೆಲ್ಲ ಹೇಳಿದ್ರು ಸಹ ಪ್ರಾಕ್ಟಿಕಲಿ ಅವರು ಮಾಡಿ ಅವರ ಅನುಭವಕ್ಕೆ ಬಂದ ಮೇಲೆ ಎಸ್ ಅಂತ ಹೇಳ್ತಾರೋ, ಅದೇ ರೀತಿ ನೀನು ಜ್ಞಾನದಿಂದ ತುಂಬಿದ್ದೀಯ. ಅಷ್ಟೇ ಅಲ್ಲ, ಅನುಭವಿಸೋದಿಕ್ಕೆ ಅಡ್ಡಿ ಯಾಕೆ ಆಗ್ತಾ ಇದೆ? ಈಗ ನೀವ್ ಹೇಳ್ತಾ ಇದ್ದೀರಾ, ನೀವ್ ಹೇಳಿದ್ದೆಲ್ಲ ನಮ್ಗೆ ಅರ್ಥ ಆಗ್ತಿದೆ, ಆದ್ರೂ ಭಗವಂತ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಪ್ಪ ನಮಗೆ ಭಗವಂತ ಈ ಅನುಭವಿಸಿದ್ರೆ ಬರುತ್ತೆ ಅಂತ ಅಂದ್ರು, ಈ ಅನುಭವಿಸಿದ್ರು ನಮಗೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಅದಕ್ಕೆಲ್ಲ ಕಾರಣ ನಾವು ಮಾಡಿದಂತಹ ಪಾಪಗಳು. ಈ ಪಾಪ ಏನ್ ಮಾಡ್ತಾ ಇದೆ, ಅಡ್ಡಿ ಬರ್ತಾ ಇದೆ. ನಿನಗ್ ಭಗವಂತ ಅಂದ್ರೆ ಏನು ಅಂತಾನೆ ಅರ್ಥ ಆಗ್ಬಾರ್ದು ಅನ್ನೋ ಅಡ್ಡ ಗೋಡೆಯಾಗಿದೆ ಅದು. ಅದಕ್ಕೆ ನಮ್ಮ ಅನುಭವಕ್ಕೆ ಬರೋದಿಲ್ಲ. ಆದ್ರೆ ನಿನ್ನ ಅನುಭವಕ್ಕೆ ಬರುತ್ತೆ. ಯಾಕೆ ನಿನ್ನ ಅನುಭವಕ್ಕೆ ಬರುತ್ತೆ ಅಂದ್ರೆ ನೀನು ಅನಘ.
ನೀನು ಪಾಪರಹಿತ. ನೀನು ಏನೂ ಪಾಪ ಮಾಡಿಲ್ಲ. ಹಾಗಾಗಿ ನಿನಗೆ ಅರ್ಥ ಆಗತ್ತೆ. ಬೇರೆಯವ್ರಿಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಏತದ್ವಿದ್ವಾ ಬುದ್ಧಿಮಾನ್ ಸ್ಯಾತ್. ಅರ್ಥ ಆದ್ರೆ ಅವನೇ ಬುದ್ಧಿವಂತನಾಗೋಗ್ತಾನೆ. ಅಂದ್ರೆ ಭಗವದ್ಗೀತೆಯ ಒಂದೊಂದು ಶ್ಲೋಕವನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ಬಿಟ್ವಿ ಅಂದ್ರೆ ನಮಗಿಂತ ಬುದ್ಧಿವಂತರು ಇನ್ಯಾರು ಆಗೋದಿಕ್ ಸಾಧ್ಯನೇ ಇಲ್ಲವಂತೆ. ಅದನ್ನ ಭಗವಂತನೇ ಹೇಳ್ತಾನೆ. ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಯಾಕಪ್ಪ ಅಂತ ಅಂದ್ರೆ ದೇವ್ರು ನಮ್ಗೆ ಈ ದೇಹ ಕೊಟ್ಟಿದ್ದು ಸಾರ್ಥಕ ಆಗೋಯ್ತು. ಭಾರತ ಅಂದ್ರೆ ನೀನು ಜ್ಞಾನಿ ಆಗಿದ್ದೀಯಾ, ನೀನು ಭಕ್ತನಾಗಿದ್ದೀಯಾ. ಹಾಗೆ ಯಾರು ಇದರ ಒಳ ಅರ್ಥವನ್ನ ತಿಳ್ಕೊಳ್ತಾರೋ ಆ ಒಳ ಅರ್ಥವನ್ನ ತಿಳ್ಕೊಂಡಾಗ ಈ ದೇಹ ಸಾರ್ಥಕ ಆಗತ್ತೆ. ನಮ್ಮೆಲ್ಲರಿಗೂ ಗೊತ್ತು, ಭಗವಂತ ಈ ಮಾನವ ದೇಹವನ್ನ ಕೊಟ್ಟಿದ್ದಾನೆ ಅಂದ್ರೇನೆ ಅದಕ್ಕೆ ಅರ್ಥ ನಾನು ಭಗವಂತನನ್ನ ಸೇರ್ಬೇಕು ಅನ್ನೋದು ಒಂದೇ ಅವನ ಆಸೆ. ಅವನಿಗೆ ಪಾಪ ಬೇರೆ ಏನು ಆಸೆ ಇಲ್ಲ. ಅಪ್ಪ ಅಮ್ಮ ಮಕ್ಕಳನ್ನ ತುಂಬಾ ಕಷ್ಟಪಟ್ಟು ಓದಿಸ್ತಾರೆ. ಅವ್ರು ಫಾರಿನ್ ಅಲ್ಲಿ ಇರ್ತಾರೆ. ಅಪ್ಪ ಅಮ್ಮನಿಗೆ ಗೊತ್ತಾಗುತ್ತೆ, ಅಯ್ಯೋ ನಮ್ ಮಗ ಬರಕ್ಕಾಗಲ್ಲ ಕಣ್ರಿ, ಹಬ್ಬ ಇದ್ರೂ ಬರಕ್ಕಾಗಲ್ಲ, ಮದ್ವೆ ಇದ್ರೂ ಬರಕ್ಕಾಗಲ್ಲ, ಯಾಕೆಂದ್ರೆ ಅವ್ನ್ ತುಂಬಾ ಕಷ್ಟ ಪಡ್ತಾ ಇದ್ದಾನೆ. ಆದ್ರೆ ಅವ್ರ ಮನ್ಸಲ್ಲಿ ಒಂದೇ ಆಸೆ ಇರುತ್ತೆ, ಯಾವತ್ತೋ ಒಂದು ದಿನ ಮಗ ಬಂದು ನಮ್ಮನ್ನ ಸೇರ್ಬಹುದು ಅಲ್ವಾ. ಪ್ರತಿಯೊಬ್ಬ ತಂದೆ ತಾಯಿಗಿರುತ್ತೆ. ಮಗ ಅಂತಾನೆ ಅಲ್ಲ, ಮಗಳು ಅಷ್ಟೆ. ಮಕ್ಳು ಯಾವಾಗ ಮನೆಗೆ ಬರ್ತಾರೋ ಅದೇ ಅವರಿಗೆ ದೊಡ್ಡ ಗಿಫ್ಟು. ನೀವೇನೋ ಗಿಫ್ಟ್ ತರೋ ಅವಶ್ಯಕತೆನೇ ಇಲ್ಲ. ಅಮ್ಮ ನಿನಗೇನ್ ಬೇಕಮ್ಮ, ನಾನು ಇಲ್ಲಿಂದ ಬರ್ತಾ ಇದ್ದೀನಿ ಅಂತ ಅಂದ್ರೆ, ಮಗ ನೀನ್ ಏನೂ ತರಬೇಡ, ನೀನ್ ಮನೆಗ್ ಬಾ ಸಾಕು. ಹುಷಾರಾಗಿ ನೀನ್ ಮನೆಗ್ ಬರ್ತೀಯ ಅಲ್ವಾ, ದಟ್ ಈಸ್ ಮೋರ್ ದೆನ್ ಎನಫ್, ನನಗೇನೂ ಬೇಡ. ಅದೇ ರೀತಿ ಭಗವಂತ ನಮಗೆ ಈ ಮಾನವ ದೇಹವನ್ನ ಕೊಟ್ಟಿದ್ದಾನೆ, ಇಷ್ಟೊಂದು ಜ್ಞಾನವನ್ನ ಕೊಟ್ಟಿದ್ದಾನೆ. ನೋಡಿ, ಅವನೇ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೂ ಸಹ ನಮಗೆ ಅವಕಾಶವನ್ನ ಕೊಟ್ಟಿದ್ದಾನೆ ಅಂದ್ರೆ ಅಲ್ಲಿಗೆ ಅರ್ಥ ನಾವು ಅವನನ್ನ ಹೋಗಿ ಸೇರ್ಬೇಕು ಅಷ್ಟೇ. ದಟ್ಸ್ ಇಟ್. ಅವನೇನೂ ನಮಗೆ ಕೇಳೋದಿಲ್ಲ. ಹೇಗೆ ನಾವು ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ತೀವಿ, ಸ್ಕೂಲಿಗೆ ಸೇರಿ ಅವ್ರು ಒಂದು ಒಳ್ಳೆ ಪರ್ಸೆಂಟೇಜ್ ತಗೊಂಡು ಒಳ್ಳೆ ಕಾಲೇಜಿಗೆ ಅಡ್ಮಿಷನ್ ಆಗ್ತಾರೆ, ಅಥವಾ ಒಳ್ಳೆ ಕಾಲೇಜಲ್ಲಿ ಓದಿ ತುಂಬಾ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಎಲ್ಲ ತಗೊಂಡು ಒಂದು ಒಳ್ಳೆ ಕೆಲ್ಸಕ್ಕೆ ಸೇರ್ತಾರೆ ಅಂದ್ರೆ ವಿ ಫೀಲ್, ಅಪ್ಪ ನಾನು ಒಳ್ಳೆ ಸ್ಕೂಲಿಗೆ ಸೇರ್ಸಿದ್ದಕ್ಕೂ ಸಾರ್ಥಕ, ಒಳ್ಳೆ ಕಾಲೇಜಿಗೆ ಸೇರ್ಸಿದ್ದಕ್ಕೂ ಸಾರ್ಥಕ, ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅಂತ ಹೇಗೆ ಅಪ್ಪ ಅಮ್ಮ ಅಂದ್ಕೊಳ್ತಾರೋ ಹಾಗೆ ನಿಮಗೆ ಈ ಮಾನವ ದೇಹ ಸಿಕ್ಕಿದೆ. ಭಗವಂತನ ಬಗ್ಗೆ ಅರಿವಿಗಾಗಿ ಭಗವಂತನೇ ಭಗವದ್ಗೀತೆಯ ಅರ್ಥಗಳನ್ನ ಕೊಡ್ತಾ ಇದ್ದಾನೆ. ಇದರಿಂದ ಅವನು ಬಯಸೋದು ಒಂದೇ, ನೀನು ನನ್ನನ್ನ ಬಂದು ಸೇರ್ಬೇಕು. ಅವನ್ ಯಾವತ್ತೂ ನಮಗೆ ಏನೂ ಕೇಳಿಲ್ಲ ರೀ. ಅವನ್ ಕೇಳಿರೋದು ಒಂದೇ, ನೀನು ನಿಷ್ಕಾಮವಾಗಿ ನನ್ನನ್ನ ಪ್ರಾರ್ಥನೆ ಮಾಡ್ತೀಯ, ನಾನ್ ನಿನಗೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದೀನಿ ಅಲ್ವಾ. ಭಗವಂತ ನಮಗೇನೂ ಕೊಟ್ಟಿಲ್ಲ ಅಂತ ಅನ್ನೋರಿಗೆ ಅವನೇ ಹೇಳ್ಬಿಟ್ಟಿದ್ದಾನೆ, ಅಹಂ ವೈಶ್ವಾನರೋ ಭೂತ್ವ ಅಂತ. ಭಗವಂತ ನಿಜವಾಗ್ಲೂ ನೀನ್ ನನ್ನನ್ನ ಕಾಪಾಡ್ತೀಯ ಅಂದ್ರೆ ಹೌದು ನಾನು ಕಾಪಾಡ್ತೀನಿ, ಅನನ್ಯಾಸ್ ಚಿಂತೆಯಂತೋ ಮಾಂ ಅಂತ ಹೇಳ್ತಾನೆ. ಹೇಗಪ್ಪ ನಾನು ನಿನ್ನ ಕರ್ತವ್ಯವನ್ನ ಮಾಡ್ಲಿ, ಕರ್ಮವನ್ನ ಮಾಡ್ಲಿ ಅಂದ್ರೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಅಂತಾನೆ. ಅಂದ್ರೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಅವನಿಗೆ ನಾವು ಸರೆಂಡರ್ ಆಗೋದಿಕ್ಕೆ, ಅವನ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ, ಅವನೇ ಎಲ್ಲ ಅನ್ನೋ ಅರಿವು ನಮಗೆ ಬರೋದಿಕ್ಕೆ ಈ 15ನೇ ಅಧ್ಯಾಯವನ್ನ ನಮಗೋಸ್ಕರ ಕೊಟ್ಟಿದ್ದಾನೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಹಾಗಾಗಿ 15ನೇ ಅಧ್ಯಾಯ ಯಾಕೆ ಇಷ್ಟೊಂದು ಮುಖ್ಯ ಅಂತ ಅಂದ್ರೆ ಅವನನ್ನ ಸೇರೋದಿಕ್ಕೆ. ಅವನನ್ನ ಸೇರೋದು ಒಂದೇ ನಮ್ಮ ಮಾರ್ಗ, ಅದು ಬಿಟ್ರೆ ಬೇರೆ ಏನು ಆಗಿರ್ಲೇಬಾರ್ದು. ಮನುಷ್ಯನ ಗುರಿ ಏನಾಗಿರ್ಬೇಕು ಅಂದ್ರೆ ನಾನು ನನ್ನ ಭಗವಂತನನ್ನ ಸೇರ್ಬೇಕು. ಟ್ರಿಪ್ಪಿಗೆ ಬಂದಾಗಿದೆ, ಟ್ರಿಪ್ಪಿಂದ ನಾನು ವಾಪಸ್ ಮನೆಗೆ ಹೋಗ್ಬೇಕು, ಟ್ರಿಪ್ಪಲ್ಲೇ ಇದ್ರೆ ಚೆನ್ನಾಗಿರಲ್ಲ. ಎಷ್ಟು ದಿನ ಅಂತ ಟ್ರಿಪ್ ಮಾಡ್ತೀಯಾ?
ಫಸ್ಟ್ ಟೈಮ್ ಟ್ರಿಪ್ ಸೂಪರ್, ಸೆಕೆಂಡ್ ಟೈಮ್ ಟ್ರಿಪ್ ಸೂಪರ್ ಹಾಗಂತ ಬರೀ ಟ್ರಿಪ್ ಅಲ್ಲೇ ಇದ್ದವರಿಗೆ ಕೇಳಿ ಟ್ರಿಪ್ ಚೆನ್ನಾಗಿರುತ್ತೆ ಅಂದ್ರೆ, ಇಲ್ಲ ನನಗೂ ಆಸೆ ಆಗತ್ತೆ, ನಾನು ಮನೆಗ್ ಹೋಗ್ಬೇಕು, ನನ್ನ ಅಮ್ಮನನ್ನ ನೋಡ್ಬೇಕು, ನನ್ನ ಅಪ್ಪನನ್ನ ನೋಡ್ಬೇಕು. ಹೌದು, ನಾವೆಲ್ಲರೂ ಸಹ ನಮ್ಮ ಮನೆಗೆ ಹೋಗ್ಲೇಬೇಕು. ಅಲ್ಲಿದೇ ನನ್ನ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅನ್ನೋ ಹಾಗೆ ನಾನಿಲ್ಲಿ ಸುಮ್ನೆ ಬಂದಿದ್ದೀನಿ. ನನ್ನ ಪಾಪವನ್ನ ಕಳ್ಕೊಳ್ಳೋದಿಕ್ಕೆ ಭಗವಂತ ಆದಷ್ಟು ಬೇಗ ನಮ್ಮ ಎಲ್ಲಾ ಪಾಪಗಳನ್ನ ಕಳೆದು ಅವನ ಹತ್ರ ಸೇರಿಸ್ಕೊಳ್ಳೋ ಹಾಗೆ ಮಾಡ್ಲಿ. ಹಾಗೆ ನಮ್ಮ ಕೈಯಲ್ಲಿ ಏನೆಲ್ಲ ಒಳ್ಳೆ ಕಾರ್ಯಗಳನ್ನ ಮಾಡಿಸೋದಿಕ್ಕೆ ಸಾಧ್ಯನೋ ಅಷ್ಟೆಲ್ಲ ಒಳ್ಳೆ ಕಾರ್ಯಗಳನ್ನ ನಮ್ಮ ಕೈಯಲ್ಲಿ ಮಾಡಿಸ್ಲಿ. ಯಾಕೆ ಅಂದ್ರೆ ನಾಹಂ ಕರ್ತ ಹರಿಕರ್ತ, ಭಗವಂತ ನಮ್ ಕೈಲಿ ಮಾಡಿಸ್ತಾನೆ ಅಷ್ಟೇ. ಭಗವಂತ ನಮ್ ಕೈಲಿ ಮಾಡಿಸ್ಲಿ. ಅರಿವು ಮರವು ಪ್ರತಿಯೊಂದು ಕೊಡುವನು ಅವನೇ. ಅವನಿಗೆ ಇನ್ನಷ್ಟು ಮತ್ತಷ್ಟು ಶರಣಾಗಣ. ಈ 15ನೇ ಅಧ್ಯಾಯದಲ್ಲೂ ಸಹ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದೀವಿ ಅಂತ ನಾನು ಅನ್ಕೊಳ್ತೀನಿ. ಇನ್ನು ಏನೆಲ್ಲ ಇನ್ನು ಉಳಿದ 3 ಅಧ್ಯಾಯದಲ್ಲಿ ತಿಳಿಸ್ತಾನೆ ಅನ್ನೋದು ನನಗೂ ಸಹ ಕುತೂಹಲ ಇದೆ. ಸದ್ಯಕ್ಕೆ ನಾವು ಈ 15ನೇ ಅಧ್ಯಾಯವನ್ನ ಭಗವಂತನಿಗೆ ಅರ್ಪಿಸೋಣ. ಯಾಕೆಂದ್ರೆ ಭಗವಂತ ನಿನ್ನಿಂದ ನಾನು ತಿಳ್ಕೊಂಡೆ ಕಣಪ್ಪ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ನನ್ನಿಂದ ಏನೇ ತಪ್ಪಾಗಿದ್ರು ಕ್ಷಮಿಸಿ. ನಿನ್ನ ಮಗು ನಾನು. ನಿನ್ನನ್ನ ನನ್ನನ್ನ ಮನೆಗೆ ಕರೆಸ್ಕೊಳ್ಳೋ ಭಾರನು ನಿಂದೆ ಅಂತ ಅವನ ಮೇಲೆ ಭಾರ ಹಾಕೋಣ. ಯಾಕೆಂದ್ರೆ ನಮ್ಮೆಲ್ಲರ ಭಾರವನ್ನ ಹೊತ್ತಿರೋನು ಅವನೇ. ಏನಂತೀರಾ? ಯೋಚನೆ ಮಾಡಿ. ಭಗವಂತನ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ರು ಸಹ ತುಂಬಾ ಕಮ್ಮಿನೇ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.